ಇವತ್ತು ಸ್ಪರ್ಧಾತ್ಮಕ ಜಗತ್ತು, ಕಾಂಪಿಟೇಟಿವ್ ವರ್ಲ್ಡ್ ಅಂತೇಳಿ ನಾವು ಕರಿತೀವಿ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಎಲ್ರಿಗಿಂತನೂ ವಿಭಿನ್ನವಾಗಿ ಇದ್ರೇ ಈ ಒಂದು ಸಮಾಜದಲ್ಲಿ ನಮಗೆ ಸ್ಥಾನಮಾನಗಳು ದೊರಕೋದು. ಇಲ್ಲ ಅಂದಾಗ ನಮಗೆ ಸಿಗ್ತಕ್ಕಂಥ ಅವಕಾಶಗಳು ಕೈಬಿಟ್ಟು ಹೋಗೋ ಸಾಧ್ಯತೆಗಳು ಇರ್ತವೆ. ಈಗ ನೀವು ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಬಿಟ್ಟಿದ್ದೀರ. ಹೋಗೋದಕ್ಕೆ ನಿಮಗೆ ಬಸ್ಸು ಇದೆ, ರೈಲೋ, ಕಾರೋ, ಯಾವುದಾದ್ರೂ ಒಂದು ವಾಹನ ಇದೆ. ಜೊತೆಗೆ ಹೋಗೋದಕ್ಕೆ ಜೇಬಲ್ಲಿ ದುಡ್ಡು ಇದೆ. ಜೊತೆಗೆ ಹೋಗೋದಕ್ಕೆ ನಿಮಗೆ ಸಮಯನೂ ಇದೆ. ಜೊತೆಗೆ ಹೋಗೋದಕ್ಕೆ ನಿಮಗೆ ತುಂಬ ಇಷ್ಟನೂ ಇದೆ. ಹಂಗಾದ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡು ಏನು ಮಾಡೋದು, ಇಲ್ಲಿಂದ 200-300 ಕಿಲೋಮೀಟ್ರ್ ತಿರುಪತಿಗೆ ಯಾಕೆ ಹೋಗಬೇಕು, ಪಕ್ಕದಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳು ಅಷ್ಟೊಂದಿದ್ದಾವೆ, ಯಾವುದಕ್ಕಾದ್ರೂ ಒಂದು ಹೋಗಿ ಬಂದಾಯಿತು ಅಂತೇಳಿ ಹೋಗ್ಬಿಟ್ರೆ ಅವಾಗ ತಿರುಪತಿಗೆ ಹೋದಂಗೆ ಆಗಲ್ಲ. ಹಾಗೇ ಇವಾಗ ಇಲ್ಲೂ ಅಷ್ಟೇ. ಈಗ ನಾವು ಪರೀಕ್ಷೆ, ಏನು ಪರೀಕ್ಷೆ ಅಂತಂದಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಪರ್ಫೆಕ್ಟ್ ಆಗಿದ್ದೀವಿ, ನಾವು ಅದನ್ನು ತಿಳ್ಕೊಂಡಿದ್ದೀವಿ, ಕಳೆದುಕೊಂಡಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ, ನಮ್ಮ ಸಾಮರ್ಥ್ಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥದ್ದು ಒಂದು ಪರೀಕ್ಷೆ ಅಂತ. ಇದು ಇವತ್ತಿನ ಪ್ರಪಂಚದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ತನಗೆ ಬೇಕಾದಂತಹ ಉದ್ಯೋಗಗಳನ್ನು ದೊರಕಿಸ್ಕೊಳ್ಳೋದಕ್ಕಾಗಿರ್ಬೋದು, ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕಾಗಿರ್ಬೋದು, ಈ ಒಂದು ಪರೀಕ್ಷೆಗಳು ಅನ್ನೋದು ತುಂಬ ಮುಖ್ಯವಾಗ್ತವೆ. ಇಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ನಮ್ಮ ಭಾಷಾ ವಿಷಯದಲ್ಲಿ 80 ಅಂಕಗಳಿಗೆ 80 ಅಂಕಗಳಿಗೆ ಪರೀಕ್ಷೆಯನ್ನು ನೀವು ಬರೀತಿದ್ದೀರ. ಈ 80 ಅಂಕಗಳಲ್ಲಿ ಪಾಸಾಗೋದಕ್ಕೆ ಬೇಕಾಗಿರ್ತಕ್ಕಂಥದ್ದು 24. ಇಲ್ಲಿ ನಾನು ಯಾವಾಗಲೇ ಹೇಳ್ದಂಗೆ ತಿರುಪತಿಗೆ ಹೋಗೋಕ್ಕೆ ಎಷ್ಟು ಅವಕಾಶಗಳಿದಾವೋ ಹಾಗೆಯೇ 80 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೂ ಅಷ್ಟೇ ಅವಕಾಶಗಳು ಕೂಡ ನಿಮಗೂ ಇದ್ದಾವೆ. ಬೇಕಾಗಿರ್ತಕ್ಕಂಥ ಪಠ್ಯಪುಸ್ತಕಗಳಿದ್ದಾವೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ನೋಟ್ಸು ಇದೆ. ಅದಕ್ಕೆ ಆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ತರಗತಿನಲ್ಲಿ 120 ತರಗತಿಗಳನ್ನು ತೆಗೆದುಕೊಂಡು ನಾವು ಪಠ್ಯಪುಸ್ತಕವನ್ನು ಮುಗಿಸಿರ್ತೀವಿ, ಸಿಲೆಬಸ್ ಮುಗಿಸಿರ್ತೀವಿ. ಇಷ್ಟೆಲ್ಲ ಮಾಡಿರೂ ನಮಗೆ 24 ಅಂಕಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಆವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. 10 ತಿಂಗಳು 120 ತರಗತಿನಲ್ಲಿ ನಾನು ಏನನ್ನು ಕಲಿತೆ, ಲಕ್ಷಾಂತರ ರೂಪಾಯಿ ಇದಕ್ಕೆಲ್ಲ ನಾವು ಫೀಸ್ ಕಟ್ತಾ ಇದ್ದೀರಾ. ಈ ಇಷ್ಟೊಂದೆಲ್ಲ ಫೀಸ್ ಕಟ್ಟಿದ ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಂಕಗಳು ನಮಗೆ ಸಿಗಲೇಬೇಕಲ್ವಾ ಅಲ್ವಾ. ಹಾಗೆ ಈಗ ಒಂದು ಉದಾಹರಣೆಗೆ ಯಾವುದೋ ಒಂದು ವಸ್ತುಗಳನ್ನು ತೆಗೆದುಕೊಳ್ಬೇಕಂದ್ರೆ ನಮಗೆ ಸುಮ್ಮನೆ ಸಿಗೋದಿಲ್ಲ. ಅವೆಲ್ಲ 1,000 ರೂಪಾಯಿ ಕೊಟ್ಟು ನಾವು ಯಾವುದೋ ಒಂದು ವಸ್ತುನ, ಒಂದು ಬಟ್ಟೆನೋ, ಒಂದು ವಾಹನನೋ, ಇನ್ನೊಂದೇನೋ ಒಂದು ತೆಗೆದುಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಅದರ ಕ್ವಾಲಿಟಿ ಏನು, ಕ್ವಾಂಟಿಟಿ ಏನು, ಇದನ್ನೆಲ್ಲ ನಾವು ಹುಡುಕ್ತೀವಿ, ನೋಡ್ತೀವಿ, ಚೆನ್ನಾಗಿದೆಯಾ ಇಲ್ವಾ, ಇದನ್ನೆಲ್ಲ ನಾವು ನೋಡಿಬಿಟ್ಟು ಆಮೇಲೆ ಆ ವಸ್ತುವನ್ನು ನಾವು ಕೊಂಡ್ಕೊಳ್ಳೋದು. 1 ಸಲ 2 ಸಲ 3 ಸಲ ಹಾಕ್ಕೊಳ್ಳೋ ಬಟ್ಟೆಗೆ, ಒಂದು ವಸ್ತುಗಳು ಅಥವಾ ಬಳಸ್ತಕ್ಕಂಥ ವಸ್ತುಗಳಿಗೆ ನಾವು ಅಷ್ಟು ಯೋಚನೆ ಮಾಡಬೇಕಾದ್ರೆ ಇನ್ನು ನಮ್ಮ ಬದುಕು ತುಂಬ ವಿಶಾಲವಾಗಿರ್ತಕ್ಕಂಥದ್ದು. ಈ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾವು ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಆವಾಗ ಮಾತ್ರ ಈ ಒಂದು ಸಮಾಜದಲ್ಲಿ ನಮಗೆ ಸಿಗ್ತಕ್ಕಂಥ ಸ್ಥಾನಮಾನಗಳು, ಗೌರವಗಳು ಸಿಗ್ತಕ್ಕಂಥದ್ದು. ಇಲ್ಲ ಅಂದಾಗ ಅವೆಲ್ಲ ನಮ್ಮ ಕೈ ಬಿಟ್ಟು ಹೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿನೇ ನಾವು ನಮ್ಮ ವಿಷಯದಲ್ಲಿ ಯಾವತ್ತೂ ನಿಖರತೆಯಿಂದ ಮನಸ್ಪೂರ್ವಕವಾಗಿ ಇರಬೇಕು. ಆವಾಗ ನಮಗೆ ಅವಕಾಶಗಳು ಅನ್ನೋದು ಸಿಗ್ತಾ ಹೋಗ್ತವೆ. ಈ 80 ಅಂಕಗಳಲ್ಲಿ ನಾವು 24 ಅಂಕಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಅಂದಾಗ ನಾವು 10 ತಿಂಗಳ ಕಾಲ ಅಭ್ಯಾಸವನ್ನು ಮಾಡಿದ್ದು ವ್ಯರ್ಥ. 120 ತರಗತಿನಲ್ಲಿ 24 ಅಂಕನ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಆವಾಗ ನಾವು ಮಾಡ್ತಿರ್ತಕ್ಕಂಥ ಶಿಕ್ಷಣ, ನಾವು ಪಡ್ಕೊಳ್ತಿರ್ತಕ್ಕಂಥ ಶಿಕ್ಷಣ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇವತ್ತು ಪ್ರಪಂಚದಲ್ಲಿ 2 ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇದೆ. ಒಂದು ಎಜುಕೇಷನ್ನು, ಇನ್ನೊಂದು ಮನಿ. ಒಂದು ಶಿಕ್ಷಣ, ಇನ್ನೊಂದು ಹಣ.
ಇವೆರಡೂ ಒಬ್ಬ ಮನುಷ್ಯನ ಹತ್ರ ಇರಲೇಬೇಕು. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಮಾಜದಲ್ಲಿ ಯಾವುದೇ ಗೌರವಗಳು ದೊರಕುವುದಿಲ್ಲ, ಅವಕಾಶಗಳು ಕೂಡ ಸಿಗೋದಿಲ್ಲ. ಯಾರು ಸುಮ್ಮನೆ ಕೆಲಸ ನಮಗೆ ಕರೆದು ಕೊಡೋದಿಲ್ಲ. ನಾವೆಲ್ಲ ನಮ್ಮ ಕೆಲಸದಾಗಿ ನಾವು ನಮ್ಮ ಸಾಮರ್ಥ್ಯ ದುಪ್ಪಟ್ಟು ಇದ್ದಾಗ ಮಾತ್ರ ನಮಗೆ ಆ ಒಂದು ವಿಚಾರದಲ್ಲಿ ಆ ಒಂದು ಇದರಲ್ಲಿ ನಮಗೆ ಕೆಲಸ ಅನ್ನೋದು ಸಿಗೋದು. ಹಾಗಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಬದುಕನ್ನು ಕಟ್ಕೊಳ್ಬೇಕು ಅಂತ ಅಂದಾಗ ಕೇವಲ 24 ಅಂಕಗಳಿಗೆ ಸೀಮಿತ ಆಗೋದು ತಪ್ಪು. ನಮ್ಮ ಭಾಷಾ ವಿಷಯಕ್ಕೆ ಬಂದಾಗ 80 ಅಂಕಗಳನ್ನು ಕೂಡ ತೆಗೆದುಕೊಳ್ಳೋ ಸಾಧ್ಯತೆಗಳು ತುಂಬ ಇದ್ದಾವೆ. ಯಾಕೆ ಅಂತಂದರೆ ಅಷ್ಟು ಸರಳ ಮತ್ತು ಸುಲಭವಾಗಿ ನಮ್ಮ ಪಠ್ಯಪುಸ್ತಕವನ್ನು ತಯಾರು ಮಾಡಿದ್ದಾರೆ ನಮ್ಮ ವಿದ್ವಾಂಸರು. ಹಾಗಾಗಿ ಈ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು, ಓದಬೇಕು, ಜೊತೆಗೆ ಬರೀಬೇಕು. ಈಗ ನಮ್ಮ ಭಾಷಾ ವಿಷಯದಲ್ಲಿ ಬಂದರೆ ಒಂದು ಬರವಣಿಗೆ ಇಲ್ಲ ಅಂತ ಅಂದಾಗ ಮೌಖಿಕವಾಗಿ ಬರೀ ಹೇಳೋದಾದರೆ ನಮ್ಮ ಪರೀಕ್ಷೆಗಳು ಇಲ್ಲ. ಇವಾಗ ನಮಗೆ ಪರೀಕ್ಷೆಗಳು ಇರ್ತಕ್ಕಂಥದ್ದು ಬರವಣಿಗೆಯ ಮೂಲಕ ನಾವು ಅಂಕಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ ಈ ಒಂದು ಪಠ್ಯಪುಸ್ತಕ ಏನಿದೆ, ಪಠ್ಯಪುಸ್ತಕವನ್ನು ನಾವು ಸ್ಪಷ್ಟವಾಗಿ ಮೊದಲು ಓದಬೇಕು. ಜೊತೆಗೆ ಆ ಪಠ್ಯಪುಸ್ತಕವನ್ನು ನೋಡ್ಕೊಂಡು ಬರೆಯೋದನ್ನು ಕಲಿಬೇಕು. ದಿನದಲ್ಲಿ 24 ಗಂಟೆ ಇದೆ, 24 ಗಂಟೆನೂ ಒಂದು ಅರ್ಧ ಗಂಟೆನಾದ್ರೂ ಕುತ್ಕೊಂಡು ಒಂದು 5 ನಿಮಿಷ ಬರೆದಾಗ ಆ ವಿಚಾರ ನಮಗೆ ತಾನಾಗಿಯೇ ಬರ್ತೈತೆ. ಮನುಷ್ಯನಿಗೆ ಸಾಧ್ಯವಾಗದಿಲ್ಲದ್ದು ಯಾವುದೂ ಇಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಪ್ರಯತ್ನ ಮಾಡ್ತಾ ಇದ್ದಾಗ ಅವಕಾಶಗಳು ನಮಗೆ ಸಿಗ್ತಾ ಹೋಗ್ತವೆ. ಒಂದು ಸಲ ತಪ್ಪೋದು, 2 ಸಲ ತಪ್ಪೋದು ಇರಲಿ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ ಈ 24 ಅಂಕಗಳಿಗೆ ನಾವು ಯಾವತ್ತೂ ಸೀಮಿತ ಆಗಬಾರ್ದು. 80 ಮಾರ್ಕ್ಸಲ್ಲಿ 3 ಜನ ಪಾಸ್ ಆಗ್ಬೋದಲ್ಲ, ಹಂಗಂದ್ರೆ 24 ಅಂದ್ಬಿಡ್ರಿ ಅಲ್ವಾ. ಹಾಗಾಗಿ ಇರಲಿ, ಇಷ್ಟೆಲ್ಲ ನಮಗೆ ಹೇಳಿದ್ದು ಇದಕ್ಕೋಸ್ಕರ 24 ಅಂಕಗಳಿಗೆ ನಾವು ಸೀಮಿತರಾಗದೆ ಅದ್ರ ಜೊತೆಗೆ 80 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೂ ನಾವು ಸಾಮರ್ಥ್ಯರು ಇದ್ದೀರಿ ಎಲ್ಲರೂ ಕೂಡ. ಇಲ್ಲಿ ಯಾರೂ ದಡ್ಡರೂ ಅಲ್ಲ, ಯಾರೂ ಅತಿ ಬುದ್ಧಿವಂತರೂ ಇಲ್ಲ. ಮನುಷ್ಯ ವರ್ಗ ಅಂದಮೇಲೆ ಎಲ್ಲರೂ ಕೂಡ ಬುದ್ಧಿವಂತರೇ ಆಗಿರ್ತಾರೆ. ಹಾಗಾಗಿ ಆದರೆ ಈ ಸೋಮಾರಿತನ ಅನ್ನೋದು ಇಲ್ಲಿಗೆ ನಮ್ಮನ್ನು ತಂದು ಬಿಡ್ತದೆ. ಹಾಗಾಗಿ ಆ ಸೋಮಾರಿತನ ಆಗೋದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಇಂದಿನ ತರಗತಿಯಲ್ಲಿ ನಾವು ಈಗ ಮುಖ್ಯವಾಗಿ ನಮಗೆ ಈಗ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು 80 ಅಂಕಗಳಿಗೆ. ಆ 80 ಅಂಕಗಳಲ್ಲಿ 10 ಪ್ರಶ್ನೆಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಈಗ ಬಹು ಆಯ್ಕೆ ಪ್ರಶ್ನೆಗಳು ಉತ್ತರವನ್ನು ಅವನೇ ಕೊಟ್ಟಿರ್ತಾನೆ. ಆ ಉತ್ತರವನ್ನು 4 ಉತ್ತರಗಳನ್ನು ಕೊಟ್ಟಿದ್ದಾಗ ಅದರಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗ್ತದೆ. ಆ ಪ್ರಶ್ನೆಗಳನ್ನು ನಾನಿವಾಗ ಕೆಲವನ್ನ ಹೇಳ್ತಾ ಹೋಗ್ತೀನಿ. ಅವನ್ನ ಸ್ವಲ್ಪ ಪರೀಕ್ಷೆಗೆ ನೋಡ್ಕೊಳ್ಳೋದು ತುಂಬ ಮುಖ್ಯವಾಗ್ತದೆ. ಮೊದಲನೇ ಪ್ರಶ್ನೆ, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಉತ್ತರ ಇರೋದು ಕಲ್ಲಿನಲ್ಲಿ. ಈಗ ಉದಾಹರಣೆಗೆ ಒಂದು ಪ್ರಶ್ನೆ, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ನೀರಿನಲ್ಲಿ, ಆ ಮಣ್ಣಿನಲ್ಲಿ, ಈ ಸಸ್ಯಗಳಲ್ಲಿ, ಈ ಕಲ್ಲಿನಲ್ಲಿ. ನಮ್ಮ ಪದ್ಯಗಳಲ್ಲಿ ಇರ್ತಕ್ಕಂಥದ್ದು ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂದರೆ ಕಲ್ಲಿನಲ್ಲಿ. ಆವಾಗ ನಾವು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಈ ಕಲ್ಲಿನಲ್ಲಿ ಅಂತ ಉತ್ತರವನ್ನು ಬರೀಬೇಕಾಗ್ತದೆ. ಬರೀ ಕಲ್ಲಿನಲ್ಲಿ ಅಂತಲೂ ಬರೀಬಾರ್ದು, ಬರೀ ಈ ಅಂತ ಬರೆದು ಸುಮ್ಮನೆ ಆಗಬಾರ್ದು. ಈ ಕಲ್ಲಿನಲ್ಲಿ ಅಂತ ಹೇಳಿ ಈ ಒಂದು ಉತ್ತರವನ್ನು ಪೂರ್ತಿಯಾಗಿ ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಇಷ್ಟು. ಎರಡನೇ ಪ್ರಶ್ನೆ, ಮಹಾದೇವ ಎಲ್ಲಿ ಹೊರಗಿದ್ದಾನೆ?
ಉತ್ತರ ಮೂಡಲ ಮಲೆಯಲ್ಲಿ. ಶಿಶು ಮಕ್ಕಳಿಗೆ ಉರಿದ ಮಹಾದೇವ. ಮಹಾದೇವ ಎಲ್ಲಿ ಹೊರಗಿದ್ದಾನೆ ಅಂದರೆ ಮೂಡಲ ಮಲೆ. ಮೂಡಲ ಅಂದರೆ ಪೂರ್ವ ದಿಕ್ಕು, ಪೂರ್ವದ ಬೆಟ್ಟಗಳಲ್ಲಿ. ಮಲೆ ಅಂದರೆ ಬೆಟ್ಟ, ಪೂರ್ವದ ಬೆಟ್ಟಗಳಲ್ಲಿ ಮೂಡಲ ಮಲೆಯಲ್ಲಿ ಮಲಗಿದ್ದಾನೆ. ಮುಂದಿನ 4ನೇ ಪ್ರಶ್ನೆ, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ನರಸಿಂಹ ಮೂರ್ತಿ. ಉತ್ತರ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹ ಮೂರ್ತಿ. ಆಮೇಲೆ ಬುದ್ಧನು ವಿನಯ ಪೀಠಕ ಗ್ರಂಥದಲ್ಲಿ ಏನು ಹೇಳಿದ್ದಾನೆ? ಉತ್ತರ ಏನು ಮಾಡೋದು? ಬುದ್ಧ ವಿನಯ ಪಿಟಕ ಗ್ರಂಥದಲ್ಲಿ ಏನು ಹೇಳಿದ್ದಾನೆ ಅಂದರೆ, ಯಾರು ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನವನ್ನು ನಡೆಸ್ತಾರೋ ಅವರಿಂದ ದೂರ ಇರಬೇಕು ಅಂತ ಬುದ್ಧ ಹೇಳಿದ್ದಾನೆ. ಬುದ್ಧ ಬಸಲಿರುವ ಪಾಠ. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಪಿಶಾಚಿಗಳು ಮನುಷ್ಯನನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಉತ್ತರ ದೌರ್ಬಲ್ಯಗಳು. ಆಮೇಲೆ 8ನೇ ಪ್ರಶ್ನೆ, ರಾಜಕುಮಾರಿಗೆ ಬಂದ ರೋಗ ಯಾವುದು? ರಾಜಕುಮಾರಿಗೆ ಬಂದ ರೋಗ ಹೊಟ್ಟೆ ನೋವು. ನೆಕ್ಸ್ಟ್ ಪ್ರಶ್ನೆ, ರಾಗಿಯಲ್ಲಿ ಬಿಡುಗಡೆಯಾಗುವ ಅಂಶ ಯಾವುದು? ಉತ್ತರ ರಾಗಿಯಲ್ಲಿ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಪ್ರಶ್ನೆ, ಕಪಿಲ ವಸ್ತುವಿನ ಇಂದಿನ ಹೆಸರೇನು? ಕಪಿಲ ವಸ್ತುವಿನ ಇವಾಗಿನ ಹೆಸರು ಯಾವುದು? ಉತ್ತರ ಲಾರ್ಕೋಟ್. ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು? ಬಡವರ ವಕೀಲರೆಂತ ಪ್ರಸಿದ್ಧರಾದವರು ಕುದ್ಮುಲ್ ರಂಗರಾವ್, ಮಹಾತ್ಮರ ಗುರು. ನೆಕ್ಸ್ಟ್ ಪ್ರಶ್ನೆ, ಶಕುಂತಲೆಯ ತಾಯಿಯ ಹೆಸರೇನು? ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು ಯಾರು? ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂತ ಹೇಳಿದವರು ಮಹಾತ್ಮ ಗಾಂಧಿ. ನೆಕ್ಸ್ಟ್ ಪ್ರಶ್ನೆ, ಮುಂದಿನದು ಪ್ರಶ್ನೆ, ಪಿನಾಕಪಾಣಿ ಎಂದರೆ ಯಾರು? ಪಿನಾಕಪಾಣಿ ಅಂದರೆ ಶಿವ. ಸರ್ಪಾಣಿ ಅಂದರೆ ಸರ್ಪವನ್ನು ಧರಿಸ್ತಾನೆ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ರಾಗಿ ಮುದ್ದೆ ಪಾಠ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕು. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಎಷ್ಟು ರೂಪಾಯಿಗೆ ಅವನು ಹಲಸಿನ ಮರವನ್ನು ಮಾರ್ತಾನೆ ತನ್ನ ಮೊಮ್ಮಗನನ್ನು ಉಳಿಸ್ಕೊಳ್ಳೋದಕ್ಕೆ? ಎಷ್ಟು ರೂಪಾಯಿಗೆ ಅಂದರೆ 250 ರೂಪಾಯಿಗೆ. 250 ರು ಅಂತ ಬರೀಬೇಕು. $250, 250 ಪೌಂಡ್, 250 ಎನ್ ಅಂತೆಲ್ಲ ಕೇಳ್ಬೋದು. ಆವಾಗ 250 ರೂಪಾಯಿ ಅಥವಾ 250 ರೂಪಾಯಿ, 25,000 ರೂಪಾಯಿ, 2.5 ಲಕ್ಷ ರೂಪಾಯಿ, ಈ ಥರನೂ ಉತ್ತರ ಆಪ್ಷನಲ್ಲಿ ಕೊಡ್ಬೋದು ನಿಮಗೆ. ಆವಾಗ ಕರೆಕ್ಟಾಗಿ ನೋಡ್ಕೊಂಡು ಬರೀಬೇಕು. 250 ರೂಪಾಯಿ. ಮುಂದಿನ ಪ್ರಶ್ನೆ, ಗ್ರಾಮದ ಅಧಿದೇವತೆ ಯಾರು? ಹಾಗೆ ಮುಂದೆ, ಗ್ರಾಮದ ಅಧಿದೇವತೆ ನಾಗಮ್ಮ. ನೀರಿಗಾಗಿ ಕರಿಯ ಏನನ್ನ ತರ್ತಾ ಇದ್ದ? ನೀರಿಗಾಗಿ ಕರಿಯ ಏನು ತರ್ತಿದ್ದ ಅಂದರೆ ದೊಡ್ಡದಾದ ಬಾನಿ. ನೆಕ್ಸ್ಟ್ ಪ್ರಶ್ನೆ, ಅಲ್ಲಮನ ವಚನಗಳ ಅಂಕಿತ ಯಾವುದು? ಅಲ್ಲಮನ ವಚನಗಳ ಅಂಕಿತ ಗುಹೇಶ್ವರ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಾಮ ಯಾವುದು ಅಂದರೆ ಚನ್ನಮಲ್ಲಿಕಾರ್ಜುನ. ಗಟ್ಟಿವಾಳೆಯನ್ನ ವಚನಗಳ ಅಂಕಿತ ನಾಮ ಯಾವುದು ಅಂದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇದ್ರ ಜೊತೆಗೆ ಬಸವಣ್ಣಂದು ಕೇಳಬಹುದು. ಬಸವಣ್ಣನ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಯಾಕೆ 12ನೇ ಶತಮಾನದಲ್ಲಿ ಮುಖ್ಯ ವಚನಗಾರ ಅಂದರೆ ಬಸವಣ್ಣವ್ರು ಬರ್ತಾರೆ. ಆದ್ಯ ವಚನಗಾರ ಅಂದರೆ ಜೇಡ್ರ ದಾಸಿಮಯ್ಯ, ಅಂಬಿಗರ ಚೌಡಯ್ಯ ಅವನ ವಚನಗಳ ಅಂಕಿತ ನಾಮ. ಸರಿ, ರಾಮನಾಥ. ನೀರಿಗಾಗಿ ಕರಿಯ ಏನು ತರ್ತಿದ್ದ? ಬಾನಿ. ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ರವಿ. ಈ ಲೋಕದ ಸೃಷ್ಟಿಕರ್ತ ಯಾರು ಅಂದರೆ ರವಿ ಅಂದರೆ ಸೂರ್ಯ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳಿದವರು ಯಾರು? ಸೀತೆ. ಅಥವಾ ಸೀತೆ ಏನು ಹೇಳಿದ್ಲು ಅಂದರೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಈ ರೀತಿಯಾಗೂ ಪ್ರಶ್ನೆಯನ್ನು ಕೇಳ್ಬೋದು. ಆಮೇಲೆ ಅರಗಿಳಿಗೆ ಯಾವ ಬಣ್ಣವನ್ನು ಬಳಿಯಲಾಗಿದೆ? ಅರಗಿಳಿಗೆ ಹಸಿರು ಬಣ್ಣವನ್ನು ಬಳಿಯಲಾಗಿದೆ. ಕ್ಷಾತ್ರವಧೆ ಮಾಡಿದವನು ಯಾರು? ಕ್ಷಾತ್ರವಧೆ ಮಾಡಿದವನು ಜಾಮದಗ್ನಿ. ಶಾಸ್ತ್ರಿ ಮಾಸ್ತರರಿಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು? ಶಾಸ್ತ್ರಿ ಮಾಸ್ಟರ್ಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು ಅಂದರೆ 10 ವರ್ಷ. ಬೋಳೆಶಂಕರನ ಊರು ಯಾವುದು? ಬೋಳೆಶಂಕರನ ಊರು ಶಿವಪುರ. ಪಿಶಾಚಿಗಳು ಯಾರ ಹೆಸರು ಕೇಳಿದ್ರೆ ಹೆದರುತ್ತವೆ? ಪಿಶಾಚಿಗಳು
ಬೋಳಶಂಕರನ ಹೆಸರು ಕೇಳಿದ್ರೆ ಎದುರ್ತಾವೋ, ಸರ್ದಾರ್ ಸೋಮಣ್ಣನ ಹೆಸರು ಕೇಳಿದ್ರೆ ಎದುರ್ತಾವೋ, ಸಾವುಕಾರ ಕಾಮಣ್ಣನ ಹೆಸರು ಕೇಳಿದ್ರೆ ಎದುರ್ತಾವೋ, ಅಥವಾ ಕೋಡಂಗಿ ಹೆಸರು ಕೇಳಿದ್ರೆ ಎದುರ್ತಾವೋ, ಅಥವಾ ಭಾಗವತನ ಹೆಸರು ಕೇಳಿದ್ರೆ ಎದುರ್ತಾವೋ, ಅಥವಾ ಶಿವ. ಉತ್ತರ ಶಿವನ ಹೆಸರು ಕೇಳಿದ್ರೆ ಎದುರುತ್ತವೆ. ನೋಡಿ ಇಲ್ಲಿ ಹೆಂಗೆ ಬೇಕಾದ್ರೂ ಕನ್ಫ್ಯೂಸ್ ಮಾಡ್ಬೋದು. ಹಾಗಾಗಿ ಬೋಳಶಂಕರ ಪಿಶಾಚಿಗಳು ಯಾರ ಹೆಸರು ಕೇಳಿದ್ರೆ ಎದುರುತ್ತವೆ ಅಂದರೆ ಶಿವನ ಹೆಸರು ಕೇಳಿದ್ರೆ ಎದುರುಕೊಳ್ತವೆ. ದಿವ್ಯಜ್ಞಾನಿ ಎಂದರೆ ಯಾರು? ದಿವ್ಯಜ್ಞಾನಿ ಅಂದರೆ ಅರ್ಜುನನೋ, ಭೀಮನೋ, ನಕುಲನೋ, ಸಹದೇವನೋ? ಯಾರು ಅಂದರೆ ಸಹದೇವ. ದಿವ್ಯಜ್ಞಾನಿ ಅಂತ ಯಾರನ್ನು ಕರಿತೀವಿ ಅಂದರೆ ಸಹದೇವನ ನಾವು ದಿವ್ಯಜ್ಞಾನಿ ಅಂತೇಳಿ ಕರಿತೀವಿ. ಆಮೇಲೆ ಮುಂದಿನ ಪ್ರಶ್ನೆ, ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ? ಹಾಸ್ಯಾಸ್ಪದವಾಗಿರುತ್ತದೆ ಅಥವಾ ತಮಾಷೆಯಾಗಿರುತ್ತದೆ? ಮುಂದಿನ ಪ್ರಶ್ನೆ, ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು? ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ. ಮುಂದಿನ ಪ್ರಶ್ನೆ, ಗೌತಮ ಜನಿಸಿದ ಸ್ಥಳ ಯಾವುದು? ಗೌತಮ ಜನಿಸಿದ ಸ್ಥಳ ಲುಂಬಿನಿ. ನೇಪಾಳದ ಲುಂಬಿನಿ ವನದಲ್ಲಿ ಅವನು ಜನಿಸ್ತಾನೆ. ಮುಂದಿನ ಪ್ರಶ್ನೆ, ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ತಂದೆಗೆ ಜಲಾಂಜಲಿಯನ್ನು ಜಲಾಂಜಲಿ ಅಂದರೆ ತರ್ಪಣವನ್ನು ಯಾರು ಕೊಡಬೇಕು? ಜಲಾಂಜಲಿಯನ್ನು ಅಂದರೆ ಮಗ ಅಥವಾ ಸುತ ಯಾವುದಾದ್ರೂ ಕೊಡ್ಬೋದು. ಸುತ ಅಂತನಾದರೂ ಕೊಡ್ಬೋದು, ಮಗ ಅಂತನಾದರೂ ಕೊಡ್ಬೋದು. ಜಲಾಂಜಲಿ ಬಿಡಿಸಿ ಬರೆಯಿರಿ ಪದ ಜಲ ಪ್ಲಸ್ ಅಂಜಲಿ. ಮುಂದಿನ ಪ್ರಶ್ನೆ, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಪಂಪ. ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು ಅಂತ ಕೇಳಿದ್ರೆ ಅವನು ನೃಪತುಂಗ. ಇದನ್ನು ಯಾರು ರಚನೆ ಮಾಡಿರೋದು ಅಂದರೆ ಸರಸ್ವತಿ. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಪಂಪ, ಅಖಂಡ ಕರ್ನಾಟಕದ ಚಕ್ರವರ್ತಿ ರಾಜ ನೃಪತುಂಗ. ಅಮೋಘ ವರ್ಷ ನೃಪತುಂಗ, ರಾಷ್ಟ್ರಕೂಟರ ಅರಸ. ಸದಸ್ಯರು ಯಾರು ಅಂತ ಕೇಳಿದ್ರೆ ಕುಮಾರವ್ಯಾಸ, ಬಸವಣ್ಣ, ರಾಘವಾಂಕ, ಹರಿಹರ ಇವರು ಸಚಿವ ಮಂಡಲದ ಸದಸ್ಯರು. ಇದಾದಮೇಲೆ ಮುಂದಿನ ಪ್ರಶ್ನೆ, ಮಾಯಾದೇವಿ ದೇವಾಲಯ ಹೇಗಿತ್ತು? ಶ್ವೇತವರ್ಣದಿಂದ ಕೂಡಿತ್ತು, ಚೌಕಾಕಾರದಿಂದ ಕೂಡಿತ್ತು. ಶ್ವೇತವರ್ಣ. ವರ್ಣ ತದ್ಭವ ಪದ ಬಣ್ಣ. ಈ ರೀತಿಯಾಗಿ ಪ್ರಶ್ನೆಗಳನ್ನ ನಾವು ಉದ್ಭವ ಮಾಡ್ಕೋಬೇಕು. ಮಾಯಾದೇವಿ ದೇವಾಲಯ ಹೇಗಿತ್ತು ಅಂದರೆ ಶ್ವೇತವರ್ಣದಿಂದ, ಬಿಳಿ, ಶ್ವೇತ ಅಂದರೆ ಬಿಳಿ, ಬಿಳಿಯ ಬಣ್ಣದಿಂದ ಅದು ಕೂಡಿತ್ತು, ಚೌಕಾಕಾರದಿಂದ ಕೂಡಿತ್ತು ಅಂತ. ಮುಂದಿನ ಪ್ರಶ್ನೆ, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಟ್ಟವರು ಯಾರು? ಯಾರು ತನ್ನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟಿದ್ದು ಕರಿಸಿದ್ದೇ ಗೌಡ. ಮುಂದಿನ ಪ್ರಶ್ನೆ, ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಎಲ್ಲಿ ಅಂದರೆ ಪಾತಾಳದಲ್ಲಿ. ಮುಂದಿನ ಪ್ರಶ್ನೆ, ಜ್ಯೋತಿಷ್ಯದ ಉಗಮ ಎಲ್ಲಿ ಕಂಡುಬರುತ್ತದೆ? ಜ್ಯೋತಿಷ್ಯದ ಉಗಮ ಎಲ್ಲಿ ಕಂಡುಬರುತ್ತದೆ ಅಂದರೆ ಖಗೋಳಶಾಸ್ತ್ರ. ಖಗೋಳಶಾಸ್ತ್ರದಲ್ಲಿ ಜ್ಯೋತಿಷ್ಯದ ಉಗಮ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಶಿವನು ಯಾರ ಜೊತೆ ಕೂತು ಊಟ ಮಾಡಿದನು? ಶಿವ ಯಾರ ಜೊತೆ ಕೂತ್ಕೊಂಡು ಊಟ ಮಾಡಿದ? ಮಾದರ ಚೆನ್ನಯ್ಯನ ಜೊತೆ ಕೂತ್ಕೊಂಡು ಊಟ ಮಾಡೋದ್ನೋ, ಕರಿಕಾಲ ಚೋಳನ ಜೊತೆ ಕೂತ್ಕೊಂಡು ಊಟ ಮಾಡೋದ್ನೋ, ಸೈನಿಕರ ಜೊತೆ ಕೂತ್ಕೊಂಡು ಊಟ ಮಾಡೋದ್ನೋ, ಅಥವಾ ಚೋಳ ದೇಶದ ಜನದ ಜೊತೆ ಕೂತ್ಕೊಂಡು ಊಟ ಮಾಡೋದ್ನೋ? ಹೆಂಗಾದರೂ ಆಪ್ಷನ್ನು ಕೇಳ್ಬೋದು. ಅವಾಗ ಉತ್ತರ ಏನು ಬರೀಬೇಕು ಅಂದರೆ ಮಾದರ ಚೆನ್ನಯ್ಯನ ಜೊತೆ ಕೂತ್ಕೊಂಡು ಅವನು ಊಟವನ್ನು ಮಾಡ್ದ. ಮುಂದಿನ ಪ್ರಶ್ನೆ, ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಅರಣ್ಯದಲ್ಲಿರ್ತಕ್ಕಂಥ ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು, ಲಕ್ಷ್ಮಣ ಬಿಟ್ಟು ಹೋಗ್ತಾನಲ್ಲ, ಅದಾದ್ಮೇಲೆ ಕರ್ಕೊಂಡು ಬಂದವರು ವಾಲ್ಮೀಕಿ ಮಹರ್ಷಿಗಳು. ಮುಂದಿನ ಪ್ರಶ್ನೆ, ಮಳೆಯನ್ನು ಕಳಿಸುವಂಥ ಮಹಾದೇವ ಯಾರಲ್ಲಿ ಕೇಳ್ಕೊಳ್ತಾನೆ? ಮಳೆನ ಕಳಿಸು ಅಂತೇಳಿ ದೇವೇಂದ್ರನನ್ನು ಕೇಳ್ಕೊಳ್ತಾನೆ. ದೇವೇಂದ್ರ ಬಿಡಿಸಿ ಬರೆಯಿರಿ ಪದ ದೇವ ಪ್ಲಸ್ ಇಂದ್ರ ದೇವೇಂದ್ರ. ಮಳೆನ ಕಳಿಸು ಅಂತೇಳಿ ದೇವೇಂದ್ರನನ್ನು ಕೇಳ್ಕೊಳ್ತಾನೆ. ಸುಂಟ್ರಗಾಳಿಯನ್ನು ಕಳಿಸು ಅಂತೇಳಿ ವಾಯುದೇವನನ್ನು ಕೇಳ್ಕೊಳ್ತಾನೆ. ಗುಡುಗು ಸಿಡ್ಲು ಕಳಿಸು ಅಂತೇಳಿ ಗುಡುಗಾಜಮ್ಮ ಮತ್ತು ಬೊಮ್ಮರಾಯನನ್ನು ಕೇಳ್ಕೊಳ್ತಾನೆ. ಅಲ್ಲಿ ಮುಖ್ಯವಾದಂಥ ಪ್ರಶ್ನೆಗಳು. ಅದಾದಮೇಲೆ ಮುಂದಿನ ಪ್ರಶ್ನೆ, ಸರಸ್ವತಿಯು ಯಾವ ಸಂಸ್ಕೃತಿಯನ್ನು ಮೆರೆಯಲು ಅಖಂಡ ಕರ್ನಾಟಕವನ್ನು ರಚಿಸಿದ್ದಾಳೆ? ಆತ್ಮ ಸಂಸ್ಕೃತಿ. ಉತ್ತರ ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಸರಸ್ವತಿ ಕರ್ನಾಟಕವನ್ನು ರಚಿಸಿದ್ದಾಳೆ. ಮುಂದಿನ ಪ್ರಶ್ನೆ, ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ?
ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಅಂದರೆ 4000 ವರ್ಷಗಳು. ಇಲ್ಲಿ ಉತ್ತರನ ಕನ್ಫ್ಯೂಸ್ ಮಾಡಿಸ್ಬೋದು. ಕೇವಲ ಸೊನ್ನೆನಲ್ಲೇ ಕನ್ಫ್ಯೂಸ್ ಮಾಡಿಸ್ಬಿಡ್ತಾರೆ. 4000 ಇದ್ರ ಜೊತೆಗೆ ಒಂದೊಂದು ಸೊನ್ನೆ ಹಾಕ್ಬಿಟ್ರೆ 40,000 ಆಗ್ಬಿಡ್ತದೆ ಅವಾಗ. ಅಥವಾ 4 ಲಕ್ಷ ಅಂತ ಹಾಕ್ಬಿಡ್ಬೋದು, ಅಥವಾ 4 ಕೋಟಿ ಅಂತಲೂ ಹಾಕ್ಬಿಡ್ಬೋದು. ಅದಕ್ಕೆ 4000 ವರ್ಷಗಳ ಇತಿಹಾಸವನ್ನು ರಾಗಿ ಒಳಗೊಂಡಿದೆ. ಇದರ ಬಗ್ಗೆ ಇರತಕ್ಕಂಥ ಒಂದು ಕೃತಿ ಯಾವುದು ಅಂದರೆ ರಾಮಧಾನ್ಯ ಚರಿತೆ. ಕನಕದಾಸರು ಬರೆದಿರ್ತಕ್ಕಂತಹ ರಾಮಧಾನ್ಯ ಚರಿತೆ. ಮುಂದಿನ ಪ್ರಶ್ನೆ, ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು? ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಶಾಸ್ತ್ರಿ ಮಾಸ್ತರರು. ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಪಾಠ. ಮುಂದಿನ ಪ್ರಶ್ನೆ, ಶಾಸ್ತ್ರಿ ಮಾಸ್ತರರು ಮನೆಯ ಮುಂದೆ ಬರೆಸಿ ಹಾಕಿದ್ದಂಥ ಬೋರ್ಡು ಯಾವುದು? ಅಥವಾ ಮನೆಯ ಮುಂದೆ ಏನಂತ ಬೋರ್ಡನ್ನು ಬರೆಸಿ ಅವರು ಹಾಕ್ಸಿರ್ತಾರೆ? ಅನಾಥ ಬಾಲಕರ ಆಶ್ರಮ ಅಥವಾ ಬಾಲಕರ ಅನಾಥಾಶ್ರಮ ಅಂತಲೂ ಬರ್ಸಾಕ್ಸಿರ್ತಾರೆ. ಮುಂದಿನ ಪ್ರಶ್ನೆ, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ? ಅಕ್ಕಿ ಗೋಧಿಗೆ ಹೋಲಿಕೆ ಮಾಡಿದ್ರೆ ರಾಗಿ 8ರಿಂದ 10 ಪಟ್ಟು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ. ಅದಕ್ಕೆ ಹೇಳೋದು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಇರಲಿ. ಆಮೇಲೆ ಮುಂದಿನ ಪ್ರಶ್ನೆ, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗೆ ಯಾವ ಆಸ್ಪತ್ರೆಗೆ ಸೇರಿಸಲಾಯಿತು? ಗಾಂಧಿಯನ್ನು ಹೆಚ್ಚಿನ ಆಸ್ಪತ್ರೆಗೋಸ್ಕರ ಯಾವ ಆಸ್ಪತ್ರೆಗೆ ಸೇರಿಸ್ತಾರೆ ಅಂದರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ. ಡಿಸ್ಟ್ರಿಕ್ಟ್ ಅನ್ಯದೇಶಿ ಪದ. ಅನ್ಯದೇಶಿ ಪದವನ್ನು ಬರೆಯಿರಿ ಅಂತ ಕೊಟ್ಟರೆ ಇದನ್ನು ಬರೀಬೋದು, ಡಿಸ್ಟ್ರಿಕ್ಟ್. ಆಮೇಲೆ ರಾಗಿಯಲ್ಲಿ ಬಿಡುಗಡೆಯಾಗುವ ಅಂಶ ಯಾವುದು? ಕಾರ್ಬೋಹೈಡ್ರೇಟ್. ಅದು ಅನ್ಯದೇಶಿ ಪದನೇ. ಕಾರ್ಬೋಹೈಡ್ರೇಟ್ ಅನ್ನೋದು ಅನ್ಯದೇಶಿ ಪದ. ಇಷ್ಟು ನಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು. ಇದ್ರ ಜೊತೆಗೆ ಅಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 3ನೇ ಪ್ರಶ್ನೆ, 7ನೇ ಪ್ರಶ್ನೆ ಮತ್ತು 10ನೇ ಪ್ರಶ್ನೆ, ಅಥವಾ 1ನೇದು ಕೊಡ್ಬೋದು, 5ನೇದು ಕೊಡ್ಬೋದು, ಅಥವಾ 9ನೇದು ಕೊಡ್ಬೋದು. ಆ ಪ್ರಶ್ನೆಗಳಲ್ಲಿ ಒಂದು ಪದ್ಯದಿಂದ, ಇನ್ನೊಂದು ಗದ್ಯ ಭಾಗದಿಂದ, ಇನ್ನೊಂದು ಬೋಳೆಶಂಕರ ನಾಟಕದಿಂದ, ಇವು 3 ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ ಆಗಿರ್ತವೆ. ಅವನ್ನ ಸ್ವಲ್ಪ ನೋಡಿಕೊಂಡು ಉತ್ತರ ಬರೀಬೇಕಾಗ್ತದೆ. ಇಷ್ಟು ಕರೆಕ್ಟಾಗಿ ಬರೆದ್ರೆ 10 ಅಂಕಗಳಿಗೆ ಕರೆಕ್ಟಾಗಿ 10 ಅಂಕಗಳು ಬಹು ಆಯ್ಕೆಯಿಂದ ಬರ್ತವೆ. ಇದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಇವನ್ನು ನೀವು ಸರಿಯಾಗಿ ಓದ್ಕೋಬೇಕಾಗ್ತದೆ. ಓದ್ಕೊಳ್ಳೇಬೇಕು, ಬರೀಲೇಬೇಕು, ಪಾಸ್ ಆಗಲೇಬೇಕು, ಮುಂದಕ್ಕೆ ಹೋಗಲೇಬೇಕು. ಇದಾದಮೇಲೆ ಇರ್ತಕ್ಕಂಥ ಪ್ರಶ್ನೆಯಲ್ಲಿ ಮೇಯ್ನು ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು. ಇದರಲ್ಲಿ 5 ಪ್ರಶ್ನೆಗಳು ಬರ್ತವೆ. ಇದರ ಬಿಟ್ಟ ಸ್ಥಳವನ್ನು ತುಂಬಿರಿ ಪ್ರಶ್ನೆಗಳನ್ನು ಕೇಳಬಹುದಾದಂತಹ ಪಾಠಗಳು ಇರ್ತಕ್ಕಂಥದ್ದು ನೀಲನಕ್ಷೆಯ ಪ್ರಕಾರ. 4ನೇ ಪಾಠ, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಮತ್ತವರು ಮಕ್ಕಳು ಗದ್ಯ ಭಾಗದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಬಿಟ್ಟ ಸ್ಥಳ ತುಂಬಿ ಈ ಪ್ರಶ್ನೆಗಳಿಗೆ ಕೇಳಬಹುದಾದ ಸಾಧ್ಯತೆಗಳು ಇದ್ದಾವೆ. ಬರೀ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳನ್ನು ಒಂದು ವಾಕ್ಯದ ಪ್ರಶ್ನೆಗಳಿಂದನೇ ಕೇಳ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಗದ್ಯ ಭಾಗನ ಸಂಪೂರ್ಣವಾಗಿ ಓದ್ಕೋಬೇಕು. ಗದ್ಯ ಭಾಗದಲ್ಲಿರ್ತಕ್ಕಂಥ ಒಳಗಿನ ಭಾಗದ ಪ್ರಶ್ನೆಗಳನ್ನು ಕೂಡ ಕೇಳಬಹುದಾದಂಥ ಸಾಧ್ಯತೆಗಳು ಇರ್ತವೆ. ಆಮೇಲೆ 6ನೇ ಪಾಠ, ಮಹಾತ್ಮರ ಗುರು. ಮಹಾತ್ಮರ ಗುರು ಗದ್ಯ ಭಾಗದಿಂದ ಇರ್ತಕ್ಕಂಥ ಒಂದು ವಾಕ್ಯದ ಪ್ರಶ್ನೆಗಳು ಜೊತೆಗೆ ಗದ್ಯ ಭಾಗದ ಒಳಗಿನ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಆಮೇಲೆ 8ನೇ ಪಾಠ, ಕೃಷಿ ಮತ್ತು ಸಂಸ್ಕೃತಿ. ಕೃಷಿ, ಸಂಸ್ಕೃತಿ ಮತ್ತು ಜಾಗತೀಕರಣ. ಈ ಒಂದು ಗದ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೆಗಳು. ಆಮೇಲೆ 9ನೇ ಪಾಠ, ಚತುರನ ಚಾತುರ್ಯ.
ಚತುರನ ಚಾತುರ್ಯ ನೋಡಿ, 4 ಗದ್ಯ ಭಾಗದಿಂದ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳನ್ನ ತೆಗೆಯತಕ್ಕಂಥದ್ದು ಅಥವಾ ಬರ್ತಕ್ಕಂಥದ್ದು ಗದ್ಯ ಭಾಗದಿಂದ ಮಾತ್ರ ಇವನ್ನ ಕೇಳುವಂಥದ್ದು. ಹಾಗಾಗಿ ಆ ಪಾಠದಲ್ಲಿ ಅದರಲ್ಲಿ ಯಾವ್ಯಾವ ಪಾಠಗಳು ಅಂತಂದರೆ 4ನೇ ಪಾಠ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯ ಭಾಗದಲ್ಲಿರ್ತಕ್ಕಂತಹ ಪ್ರಶ್ನೆಗಳು, ಒಂದು ವಾಕ್ಯದ ಪ್ರಶ್ನೆಗಳು. 6ನೇ ಪಾಠದಲ್ಲಿರ್ತಕ್ಕಂಥ ಮಹಾತ್ಮರ ಗುರು, ಉದಾಹರಣೆಗೆ DCM ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡಿದ್ರು ಅಥವಾ DCM ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಲ್ವಾ, ಶೇಡಿಗುಡ್ಡೆ, ಆ ಥರದ ಪ್ರಶ್ನೆಗಳನ್ನು ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳಿಗೆ ಕೇಳಬಹುದು. ಆಮೇಲೆ ಕೃಷಿ ಸಂಸ್ಕೃತಿ ಜಾಗತೀಕರಣ ಗದ್ಯ ಭಾಗದಲ್ಲಿರ್ತಕ್ಕಂತಹ ಪ್ರಶ್ನೆ, ಒಂದು ವಾಕ್ಯದ ಪ್ರಶ್ನೆಗಳು. ಆಮೇಲೆ ಚತುರನ ಚಾತುರ್ಯ ಗದ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೆಗಳು ಅವು. ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಪಾಠದಿಂದ ಶೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟಾಗಿತ್ತು? 50ರಿಂದ 60 ರೂಪಾಯಿ. ಗಾಡಿ ಶಹಾಬಾದ್ಗೆ ಬಂದಾಗ ರಾತ್ರಿ ಸಮಯ ಎಷ್ಟಾಗಿತ್ತು? 9. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು? ಅಂಬವ್ವ. ಶಾಸ್ತ್ರಿ ಮಾಸ್ತರ ಅವಳಿ ಮಕ್ಕಳ ಸಾವು ಹೇಗಾಯಿತು? ಲಾರಿ ಅಪಘಾತದಿಂದ. ಶಾಸ್ತ್ರಿ ಮಾಸ್ತರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು? 10 ವರ್ಷ. ಮಾಸ್ತರರು ಮನೆಯ ಮುಂದೆ ಬಾರಿಸಿ ಹಾಕಿದಂಥ ಬೋರ್ಡು ಯಾವುದು? ಬಾಲಕರ ಅನಾಥಾಶ್ರಮ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು? ಶಾಸ್ತ್ರಿ ಮಾಸ್ತರರು. ಈ ಥರದ ಪ್ರಶ್ನೆಗಳು ನಿಮಗೆ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳಿಗೆ ಕೇಳೋ ಸಾಧ್ಯತೆಗಳು ಇದ್ದಾವೆ. ಇದಾದಮೇಲೆ ಮಹಾತ್ಮರ ಗುರುಪಾಠ, ಆಮೇಲೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, ಆಮೇಲೆ ಚತುರನ ಚಾತುರ್ಯ. ಈ ಒಂದು ಗದ್ಯ ಭಾಗದಿಂದ ನಿಮಗೆ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು ಬರ್ತವೆ. ಇದಾದಮೇಲೆ ಇರತಕ್ಕಂತಹ ಒಂದು ಭಾಗ ಯಾವುದು ಅಂದರೆ ಹೊಂದಿಸಿ ಬರೆಯಿರಿ. ಇದರಲ್ಲಿ 5 ಅಂಕಗಳಿಗೆ ಹೊಂದಿಸಿ ಬರೆಯಿರಿ ಇರ್ತದೆ. ತುಂಬ ಸುಲಭವಾಗಿ ನಾವು ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಬರೆದು ಅಂಕಗಳನ್ನು ತೆಗೆದುಕೊಳ್ಬೋದು. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬರಬಹುದಾದಂತಹ ಪದ್ಯ ಭಾಗಗಳು ಯಾವುವು ಅಂದರೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಪದ್ಯ ಭಾಗದಿಂದ. ಹಾಗಾಗಿ ಪದ್ಯ ಭಾಗಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ಮತ್ತು ಜಾಗರೂಕತೆಯಿಂದ ಗಮನಿಸಬೇಕಾಗ್ತದೆ. ಇದರಲ್ಲಿ ಕೇಳತಕ್ಕಂಥ ಪದ್ಯ ಭಾಗ ಯಾವ್ಯಾವು ಅಂದರೆ, 9ನೇ ಪದ್ಯ ಮಗು ಮತ್ತು ಹಣ್ಣುಗಳು. ಈ ಒಂದು ಪದ್ಯ ಭಾಗವನ್ನು ಬರೆದಿರೋದು H.S. ಶಿವಪ್ರಕಾಶ್. ಆಮೇಲೆ 10ನೇ ಪದ್ಯ 11ನೇ ಪದ್ಯ ಭಾಗ ಮತ್ತೆ ಸೂರ್ಯ ಬರುತ್ತಾನೆ. ಮತ್ತೆ ಸೂರ್ಯ ಬರುತ್ತಾನೆ ಲೋಕೇಶ ಅಗಸನಕಟ್ಟೆ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆ. ಆಮೇಲೆ 12ನೇ ಪದ್ಯ ಸುನಾಮಿಯ ಹಾಡು, ಡಾಕ್ಟರ್ H.L. ಪುಷ್ಪ. ಆಮೇಲೆ 13ನೇ ಪ್ರಶ್ನೆ 13ನೇ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ. ಆರಿಫ್ ರಾಜ. ಆಮೇಲೆ 15ನೇ ಪದ್ಯ ಜೀವಕ್ಕೆ ಇಂಧನ, ಬಸವರಾಜ ಒಕ್ಕುಂದ.
ಈ ಪದ್ಯ ಭಾಗಗಳನ್ನು ಕರೆಕ್ಟಾಗಿ ಸರಿಯಾಗಿ ಗಮನಿಸ್ತಿದ್ರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತುಂಬ ಕಡಿಮೆ ಸಮಯದಲ್ಲಿ ನಾವು ಬರಿಬೋದು. ಮಗು ಮತ್ತು ಹಣ್ಣುಗಳು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಎಚ್.ಎಸ್. ಶಿವಪ್ರಕಾಶ್. ಇದರ ಆಕರ ಗ್ರಂಥನೂ ನಾವು ನೋಡ್ಕೋಬೇಕಾಗ್ತದೆ. ಮತ್ತು 11ನೇ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಕವಿ ಬರೆದಿರ್ತಕ್ಕಂಥದ್ದು ಆ ಒಂದು ಪದ್ಯ ಭಾಗವನ್ನು. ಆಮೇಲೆ 12ನೇ ಪದ್ಯ ಸುನಾಮಿಯ ಹಾಡು, ಈ ಒಂದು ಪದ್ಯವನ್ನು ಬರೆದಿರೋದು ಎಚ್.ಎಲ್. ಪುಷ್ಪ ಅವರು. ಆಮೇಲೆ 13ನೇ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ, ಈ ಒಂದು ಪದ್ಯವನ್ನು ಬರೆದಿರೋದು ಆರಿಫ್ ರಾಜ. ಆಮೇಲೆ 15ನೇ ಪದ್ಯ ಜೀವಕ್ಕೆ ಇಂಧನ, ಈ ಒಂದು ಪದ್ಯವನ್ನು ಬರೆದಿರೋದು ಬಸವರಾಜ ಒಕ್ಕುಂದ. ಇಷ್ಟು ಪದ್ಯಗಳನ್ನು ಯಾವ ಪದ್ಯವನ್ನು ಯಾವ ಕವಿ ಬರೆದಿದ್ದಾನೆ, ಅದರ ಆಕರ ಗ್ರಂಥ ಯಾವುದು, ಇದನ್ನು ನಾವು ಪದ್ಯ ಆದಮೇಲೆ ಗಮನಿಸ್ಬೋದು. ಪಠ್ಯಪುಸ್ತಕದಲ್ಲಿ ಪದ್ಯ ಮುಗಿದ ಮೇಲೆ ಆಕರ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಅವನ್ನು ನಾವು ಸರಿಯಾಗಿ ನೋಟ್ಸನ್ನು ಮಾಡ್ಕೊಂಡಾಗ ಜೊತೆಗೆ ಈ ಕವಿಯ ಕೃತಿಗಳು ಇಂಪಾರ್ಟೆಂಟು. ಈ ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳು ಮುಖ್ಯವಾಗಿ ಯಾವ್ಯಾವು ಆ ಅಂಶಗಳನ್ನು ಗಮನಿಸಿದಾಗ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ತುಂಬ ಸುಲಭವಾಗಿ ಗುರ್ತಾಕ್ಬೋದು. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಆರೋ ಮಾರ್ಕ್ ಹಾಕೋದಾಗಿರಲಿ ಅಥವಾ ಒಂದು ಆ ಈ ಅಂತ ಇಲ್ಲಿ ಬರೆಯೋದಾಗಿರಲಿ, ಇದು ಯಾವುದನ್ನು ಮಾಡಬಾರ್ದು. ಅವನು ಕೇಳಿರೋದೇನು, ಹೊಂದಿಸಿ ಬರೆಯಿರಿ, ಪ್ರಶ್ನೆ ಬರೆದು ಬಲಗಡೆ ಉತ್ತರವನ್ನು ಬರೀಬೇಕು, ಅದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು. ಅದ್ರ ಬದಲು ಹಿಂಗೆ ಗುರ್ತಾಕ್ಸೋದು, ಹಿಂಗೆಲ್ಲ ಆರು ಮಾರ್ಕ್ ಹಾಕೋದು, ಇದು ಯಾವುದನ್ನು ಕೂಡ ತಪ್ಪುಗಳನ್ನು ಮಾಡಬೇಡ್ರಿ, ಅದು ಸೂಕ್ತ ಅಲ್ಲ. ಇದಾದಮೇಲೆ ಇಷ್ಟು ಹೊಂದಿಸಿ ಬರೆಯಿರಿ. ಇದಾದಮೇಲೆ ನಮಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಎರಡು ಮೂರು ವಾಕ್ಯದ ಪ್ರಶ್ನೆಗಳು. 2-3 ವಾಕ್ಯದ ಪ್ರಶ್ನೆಗಳು. ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಪದ್ಯ ಭಾಗದಿಂದ ಎರಡನೇ ಪದ್ಯ ಯಾವುದು? ವಚನಗಳು. ಅಲ್ಲಮ್ಮ ಪ್ರಭುವಿನ ವಚನಗಳು, ಗಟ್ಟಿವಾಳೆಯನ ವಚನಗಳು, ಜೊತೆಗೆ ಅಕ್ಕ ಮಹಾದೇವಿಯ ವಚನಗಳು. ಈ 3 ಜನದ ವಚನಗಳ ಬಗ್ಗೆ 2-3 ವಾಕ್ಯದ ಪ್ರಶ್ನೆಗಳನ್ನು ವಚನಗಳಲ್ಲಿ ನೋಡ್ಕೋಬೇಕಾಗ್ತದೆ. ಆಮೇಲೆ 6ನೇ ಪದ್ಯ ಶಿಶು ಮಕ್ಕಳಿಗೊಲಿದ ಮಹಾದೇವ. ಶಿಶು ತತ್ಸಮ ತದ್ಭವ ಆಗ್ತದೆ. ಶಿಶು ಮಕ್ಕಳಿಗೊಲಿದ ಮಹಾದೇವ ಪದ್ಯ ಭಾಗದಲ್ಲಿರ್ತಕ್ಕಂತಹ 2-3 ವಾಕ್ಯದ ಪ್ರಶ್ನೆಗಳು. ಆಮೇಲೆ 8ನೇ ಪದ್ಯ ಎಂದಿಗೆ ಪದ್ಯ. ಆಮೇಲೆ 10ನೇ ಪದ್ಯ ನಾ ಬರೀ ಭ್ರೂಣವಲ್ಲ. ಪದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳನ್ನು 3 ಬರೀಬೇಕಾಗ್ತೈತೆ. ಆ 3 ಪ್ರಶ್ನೆಗಳು ಒಂದು ವಚನಗಳಿಂದ ಶಿಶು ಮಕ್ಕಳಿಗೊಲಿದ ಮಹಾದೇವ, ಎಂದಿಗೆ, ನಾ ಬರೀ ಭ್ರೂಣವಲ್ಲ, ಇಷ್ಟು ಪದ್ಯಗಳಿಂದ ನಮಗೆ ಈ 2-3 ವಾಕ್ಯದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆಗ ಬರೀಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ 3. ನಿಮಗೆ ಉತ್ತರ ಗೊತ್ತಿದ್ರೆ ಎಲ್ಲದಕ್ಕೂ ಬರೀರಿ, ಗೊತ್ತಿಲ್ಲ ಅಂದರೆ 3ಕ್ಕಾದರೂ ಬರೀಲೇಬೇಕು. ಈ ಪದ್ಯದಲ್ಲಿರ್ತಕ್ಕಂಥ 2-3 ವಾಕ್ಯದ ಪ್ರಶ್ನೆಗಳನ್ನು ನಿಖರವಾಗಿ ಓದ್ಕೊಂಡು ಬರಲೇಬೇಕು, ಆವಾಗ ಉತ್ತರವನ್ನು ಸ್ಪಷ್ಟವಾಗಿ ಬರೀಬೋದು. ಆಮೇಲೆ ಗದ್ಯ ಭಾಗದಿಂದ 2ನೇ ಪದ್ಯ 2ನೇ ಪಾಠ ರಾಗಿ ಮುದ್ದೆ. ರಾಗಿ ಮುದ್ದೆ ಪಾಠದಿಂದ. ಆಮೇಲೆ 6ನೇದು ಮಹಾತ್ಮರ ಗುರು. ಆಮೇಲೆ 8ನೇ ಪಾಠ ಕೃಷಿ ಸಂಸ್ಕೃತಿ ಜಾಗತೀಕರಣ. ಆಮೇಲೆ 9ನೇ ಪಾಠ ಚತುರನ ಚಾತುರ್ಯ. ಕಾಡಿನಲ್ಲಿರ್ತಕ್ಕಂಥ ಅತ್ಯಂತ ಬುದ್ಧಿವಾದ ಪ್ರಾಣಿ ಯಾವುದು? ನರಿ. ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ.
ಗದ್ಯ ಭಾಗದಿಂದ ಬರಿಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ 2. ಪದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳನ್ನು 3 ಬರಿಬೇಕು. ಗದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳನ್ನು 2 ಬರಿಬೇಕು. ಆ 2-3 ವಾಕ್ಯದ ಪ್ರಶ್ನೆಗಳು ಗದ್ಯದಿಂದ ರಾಗಿ ಮುದ್ದೆ ಪಾಠ, ಮಹಾತ್ಮರ ಗುರು ಪಾಠ ಮತ್ತು ಕೃಷಿ ಸಂಸ್ಕೃತಿ ಜಾಗತೀಕರಣ ಪಾಠ ಮತ್ತು ಚತುರನ ಚಾತುರ್ಯ, ಈ 4 ಗದ್ಯಗಳಿಂದ ತೆಗೆಯಬಹುದಾದ ಸಾಧ್ಯತೆಗಳು ಇದ್ದಾವೆ. ಇಷ್ಟು ಪಾಠಗಳಿಂದ ನಮಗೆ 2 ಪದ್ಯಗಳ ಪಾಠಗಳಿಂದ 2-3 ವಾಕ್ಯದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಒಂದು ಪದ್ಯ ಭಾಗ ಮತ್ತು ಗದ್ಯ ಭಾಗಗಳನ್ನು 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡಲೇಬೇಕು. ಇದರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡು ಬರಬೇಕು. ಇದಾದಮೇಲೆ ಪ್ರಶ್ನೆ ಪತ್ರಿಕೆ ಇರತಕ್ಕಂಥದ್ದು ಸಂದರ್ಭದೊಡನೆ ವಿವರಿಸಿ ಅಥವಾ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳು. ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳು ಪದ್ಯ ಭಾಗದಿಂದ ದುರ್ಯೋಧನನ ವಿಲಾಪ, ಮೊದಲನೇ ಪದ್ಯ, ಆಮೇಲೆ 5ನೇ ಪದ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಈ ಪದ್ಯ. ಆಮೇಲೆ 7ನೇ ಪದ್ಯ ಎಂದಿಗೆ. ದುರ್ಯೋಧನನ ವಿಲಾಪ ಪದ್ಯ ಬರೆದಿರೋದು ರನ್ನ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಪದ್ಯ ಬರೆದಿರೋದು ಕನಕದಾಸರು. ಎಂದಿಗೆ ಪದ್ಯ ಬರೆದಿರೋದು BC ರಾಮಚಂದ್ರ ಶರ್ಮ. ಈ 3 ಪದ್ಯಗಳನ್ನು, ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಂದರ್ಭ ಪ್ರಶ್ನೆಗಳನ್ನು ನೋಡಬೇಕಾಗುತ್ತೆ. ಒಂದು ದುರ್ಯೋಧನನ ವಿಲಾಪ ಪದ್ಯ ಬರೆದಿರೋ ಕವಿ ಯಾರು ಅಂದರೆ ರನ್ನ. ರನ್ನನ ಶಕ್ತಿ ಕವಿ ಅಂತೇಳಿ ಕರಿತೀವಿ, ಚಂಪು ಕವಿ ಅಂತೇಳಿ ಕರಿತೀವಿ. ಇಲ್ಲಿ ಸಂದರ್ಭ ಬರೀಬೇಕಾದಂಥ ಈ ಪದ್ಯದಿಂದ ಏನಾದರೂ ಸಂದರ್ಭ ಕೇಳಿದಾಗ ಈ ದುರ್ಯೋಧನ ವಿಲಾಪ ಪದ್ಯ ಭಾಗವು ರನ್ನ ಬರೆದಿರತಕ್ಕಂಥ ರನ್ನನ ಗದಾಯುದ್ಧ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದು ಅದು ಆಯ್ಕೆ. ಆಮೇಲೆ ಸಂದರ್ಭ, ಯಾವ ಪ್ರಶ್ನೆ ಕೇಳಿರ್ತಾನೆ ಆ ಸಂದರ್ಭನ ಬರೆದು ಸ್ವಾರಸ್ಯನ ಬರಿಬೇಕು. ಅಷ್ಟು ಬರೆದ್ರೆ 3 ಅಂಕಗಳು ಒಂದು ಸಂದರ್ಭಕ್ಕೆ ಇರ್ತದೆ. ಪದ್ಯದಿಂದ ಬರಿಬೇಕಾದಂತಹ ಸಂದರ್ಭಗಳ ಸಂಖ್ಯೆ 2. ಸಂದರ್ಭಗಳು ಎಷ್ಟು ಅಂಕಗಳಿರ್ತದೆ ಅಂದರೆ 3 ಅಂಕಗಳಿಗೆ ಸಂದರ್ಭ ಇರ್ತದೆ. 3 ಅಂಕಗಳಿಗೆ ಒಂದು ಪ್ರಶ್ನೆ, ಹಂಗೆ 2 ಪ್ರಶ್ನೆಗಳನ್ನು ಬರೀಬೇಕು. ಆ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು ಪದ್ಯ ಭಾಗದಿಂದ, ಒಂದು ದುರ್ಯೋಧನನ ವಿಲಾಪ ಪದ್ಯ, ಇನ್ನು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಪದ್ಯ, ಅದನ್ನು ಬರೆದಿರೋದು ಕನಕದಾಸರು. ಆಮೇಲೆ 3ನೇ ಪದ್ಯ ಎಂದಿಗೆ, 7ನೇ ಪದ್ಯ ಅದು BC ರಾಮಚಂದ್ರ ಶರ್ಮ ಅವರು ಬರೆದಿರ್ತಕ್ಕಂತಹ ಎಂದಿಗೆ ಪದ್ಯ. ಈ ಪದ್ಯ ಭಾಗಗಳಿಂದ ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆಮೇಲೆ ಗದ್ಯ ಭಾಗದಿಂದ ಯಾವ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂದರೆ, ಒಂದು ಗಾಂಧಿ ಪಾಠ, ಆಮೇಲೆ ಮೂರನೇದು ಜ್ಯೋತಿಷ್ಯ ಅರ್ಥಪೂರ್ಣವು, ಅರ್ಥರಹಿತವು ಅಂತ ಪಾಠ ಇದೆಯಲ್ಲ ಅದು ಆ ಒಂದು ಪಾಠದಿಂದ. ಆಮೇಲೆ 5ನೇದು ಬುದ್ಧ ಬಿಸಿಲೂರಿನವನು, ನಾಗತಿಹಳ್ಳಿ ಚಂದ್ರಶೇಖರ್. ಗಾಂಧಿ ಪಾಠವನ್ನು ಬರೆದಿರೋದು ಬೆಸಗರಹಳ್ಳಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. H ನರಸಿಂಹಯ್ಯವರು. ಜ್ಯೋತಿಷ್ಯ ಅರ್ಥಪೂರ್ಣವು ರಹಿತವು ಪಾಠವನ್ನು. ಗದ್ಯ ಭಾಗದಿಂದ ಸಂದರ್ಭ ಬರಿಬೇಕಾಗಿರೋದು 1.
ಆ ಒಂದು ಪ್ರಶ್ನೆ ಯಾವ ಪದ್ಯ ಭಾಗದಿಂದ ಕೇಳಲಾಗ್ತದೆ ಅಂದರೆ ಒಂದು ಗಾಂಧಿ ಪಾಠ. ಆ ಪಾಠವನ್ನು ಬರೆದಿರೋರು ಯಾರು ಅಂದರೆ ಬೆಸಗರಳ್ಳಿ ರಾಮಣ್ಣ, ಲೇಖಕರು ಅಥವಾ ಕವಿಗಳು. ಮೂರನೇ ಪಾಠ ಜ್ಯೋತಿಷ್ಯ ಅರ್ಥಪೂರ್ಣವೋ ರಹಿತವೋ ಎನ್ನುವಂತಹ ಪಾಠ, ಅದು ಎಚ್ ನರಸಿಂಹಯ್ಯವರು ಲೇಖಕರು. ಆಮೇಲೆ ಐದನೇದು ಬುದ್ಧ ಬಿಸಿಲೂರಿನವನು, ಇದು ನಾಗತಿಹಳ್ಳಿ ಚಂದ್ರಶೇಖರ್ ಲೇಖಕರು ಬರೆದಿರ್ತಕ್ಕಂತಹ ಒಂದು ಪಾಠ. ಪದ್ಯದಲ್ಲಿ ಬರೀಬೇಕಾದ ಸಂದರ್ಭಗಳು ಕವಿ ಅಂತ ಕರಿಬೇಕು. ಗದ್ಯದಲ್ಲಿರ್ತಕ್ಕಂತಹ ಸಂದರ್ಭಗಳನ್ನು ಉತ್ತರ ಮಾಡಬೇಕಾದ್ರೆ ಲೇಖಕರು ಅಂತ ಬರೀಬೇಕಾಗುತ್ತೆ. ಇದನ್ನು ನಾವು ಇಲ್ಲಿ ಗಮನಿಸಬೇಕು. ಈ ಮೂರು ಗದ್ಯ ಭಾಗಗಳಲ್ಲಿರ್ತಕ್ಕಂತಹ ಸಂದರ್ಭದ ವಿವರಿಸುವ ಪ್ರಶ್ನೆಗಳನ್ನು ಓದಲೇಬೇಕು. ಈ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಸಂದರ್ಭಕ್ಕೆ ಬರ್ತವೆ. ಪದ್ಯದಿಂದ 2 ಪ್ರಶ್ನೆ ಬರೀಬೇಕು, ಗದ್ಯದಿಂದ 1 ಪ್ರಶ್ನೆಯನ್ನು ಬರೀಬೇಕು. ಇಷ್ಟು ಸಂದರ್ಭಗಳ ಬಗ್ಗೆ ಇರ್ತಕ್ಕಂಥದ್ದು. ಇದಾದಮೇಲೆ ನಮಗೆ 5-6 ವಾಕ್ಯಗಳು. ಐದು 6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಪದ್ಯ ಭಾಗದಿಂದ ದುರ್ಯೋಧನನ ವಿಲಾಪ, ಆಮೇಲೆ 2ನೇದು ವಚನಗಳು, ಆಮೇಲೆ 3ನೇ ಪದ್ಯ ದೇವನೊಲಿದವನ ಕುಲವೇ ಸತ್ಕುಲಂ, ಆಮೇಲೆ 4ನೇದು ಅಲು ಬಿದಳ್ ಕಲ್ಮರಂ ಕರಗುವಂತೆ. ಅಲು ಬಿದಳ್ ಕಲ್ಮರಂ ಕರಗುವಂತೆ. 5-6 ವಾಕ್ಯದ ಪ್ರಶ್ನೆಗಳು. ಪದ್ಯ ಭಾಗದಿಂದ ಕೇಳುವಂತಹ ಪ್ರಶ್ನೆ ಪದ್ಯ ಯಾವ್ಯಾವು ಅಂತಂದರೆ, ಒಂದು ದುರ್ಯೋಧನ ವಿಲಾಪ, ಇನ್ನೊಂದು ವಚನಗಳು ಅಂದರೆ ಅಲ್ಲಮ ಪ್ರಭುದಾದರೂ ಕೇಳ್ಬೋದು, ಗಟ್ಟಿ ಒಳಯಿಂದಾದರೂ ಕೇಳ್ಬೋದು, ಅಕ್ಕ ಮಹೋದಯವಿದಾದರೂ ಕೇಳ್ಬೋದು. ಆಮೇಲೆ 3ನೇ ಪದ್ಯ ದೇವನೊಲಿದ ಕುಲವೇ ಸತ್ಕುಲಂ. ಆಮೇಲೆ 4ನೇ ಪದ್ಯ ಅಲು ಬಿದಳ್ ಕಲ್ಮರಂ ಕರಗುವಂತೆ. ಈ ಪದ್ಯ ಭಾಗಗಳಿಂದ 5-6 ವಾಕ್ಯದ ಪ್ರಶ್ನೆಗಳು ಬರ್ತವೆ. ಜೊತೆಗೆ 40ನೇ ಪ್ರಶ್ನೆ ಅಂತ ಏನು ಬರ್ತದೆ, ಆ 40ನೇ ಪ್ರಶ್ನೆ ಕೂಡ ಇದೇ ಪದ್ಯ ಭಾಗಗಳಿಂದನೇ ಕೇಳ್ತಕ್ಕಂಥದ್ದು. ಇದೇ ಪದ್ಯ ಭಾಗದಿಂದ ಯಾವುದರ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಪ್ರಶ್ನೆಗಳನ್ನು ತೆಗಿತಾನೆ. ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಅಲ್ಲಿ ಕೊಟ್ಟಿದ್ದಾಗ ಸರಿಯಾಗಿ ನೀವು ನೋಡ್ಕೊಂಡು ಬರೀಬೇಕು. ಅದನ್ನು ಬರೀಬೇಕು ಅಂದರೆ ಈ ಪದ್ಯಗಳನ್ನು ನೀವು ಪಠ್ಯಪುಸ್ತಕವನ್ನು ಓದಿರಬೇಕು. ಆ ಪಠ್ಯಪುಸ್ತಕವನ್ನು ಓದಿದ್ದಾಗ ಸರಿಯಾದ ಉತ್ತರವನ್ನು ಬರೀಬಹುದು. ಉದಾಹರಣೆಗೆ 40ನೇ ಪ್ರಶ್ನೆ ಈಗ ಅಲು ಬಿದಳ್ ಕಲ್ಮರಗಂ ಕರಗುವಂತೆ ಪದ್ಯಭಾಗದಿಂದ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳ್ ಅಪರಾಧಮುಂಟು, ಸಾಕು ಇಲ್ಲಿರ್ಬೇಡ ನೀನು ನಡೆಪೋಗು, ನಿಲ್ಲದಿರು ಇರುದು ನಿನಗೆ ಮಾರ್ಗದೊಳ್, ಆಗ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದಾರ್ತೆಯಾಗಿ ಅರಸ ಸೌಮಿತ್ರಿ ನುಡಿದನ ವಿಪಿನದ ಅಭಿಮಾನಿಗಳಿಗೆ. ಈ ಪದ್ಯವನ್ನು ಕೊಟ್ಬಿಟ್ಟು ಪ್ರಶ್ನೆಯನ್ನು ತೆಗೆದಿದ್ದೇನೆ. ಕರುಣಾಳು ಯಾರು ವಾಕ್ಯದಲ್ಲಿ ಬರೀಬೇಕು. ಇವಾಗ ಕೇಳೋ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಕರುಣಾಳು ಯಾರು ಎಂದರೆ ರಾಮ ಅಥವಾ ರಾಘವ. ಆಮೇಲೆ ಆ ಪ್ರಶ್ನೆ, ಏನಾಗಿ ಹುಟ್ಟಿರುವುದು ಕಡುಪಾಪ ಎಂದು ಸೀತೆ ಹೇಳಿದ್ದಾಳೆ. ತಾನು ಹೆಣ್ಣಾಗಿ ಜನಿಸಿದ್ದು ಕಡುಪಾಪ ಎಂದು ಸೀತೆ ಹೇಳಿದ್ದಾಳೆ. ಕಡುಪಾಪ ಅನ್ನೋದು ಗುಣವಾಚಕ. ಅಲ್ಲಿ ಕಡುಪಾಪ, ಕಡು ಅನ್ನೋದು ಗುಣವಾಚಕ ಅಂದರೆ ಜಾಸ್ತಿ. ಆಮೇಲೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿದಳು. ಏನಂತ ಹಾರೈಸ್ತಾಳೆ? ಶುಭವಾಗಲಿ ಅಂತ ಹಾರೈಸ್ತಾಳೆ. ಅದೇ ಹೆಂಗೆ ಅಂದರೆ, ನೀನು ಹೋಗುವಂತಹ ಮಾರ್ಗದಲ್ಲಿ
ಅಡಿಗಡಿಗೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಿರಲಿ, ಯಾವುದೇ ಅನಾಹುತಗಳು ಆಗದೇ ಇರಲಿ, ಯಾವುದೇ ತೊಂದರೆಗಳು ಆಗದೇ ಇರಲಿ ಅಂಥೇಳಿ ಅವಳು ಕಂಬನಿಗಳನ್ನು, ಕಣ್ಣೀರನ್ನು ಸುರಿಸ್ತಾಳೆ. ಆ ಕಣ್ಣೀರನ್ನು ಸುರಿಸಿ ಹೇಳ್ತಾಳೆ, ಸಾಕು ಇಲ್ಲಿರಬೇಡ ಸೌಮಿತ್ರಿ, ಹೋಗು ಇನ್ನು ನೀನು ಅಂಥೇಳಿ ಅವಳು ತನ್ನ ಒಂದು ಲಕ್ಷ್ಮಣನಿಗೆ ತಿಳಿಸ್ತಾಳೆ. ಇಷ್ಟು ಅವಳು ಆರೈಸಿದಂತಹ ರೀತಿ. ಇಷ್ಟನ್ನು ಬರೆದ್ರೆ 4 ಅಂಕಗಳು ಸಿಗ್ತವೆ. ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರ್ದು. 37, 38, 39, 40 ಈ ಪ್ರಶ್ನೆಗಳಲ್ಲಿ 40ನೇ ಪ್ರಶ್ನೆನೂ ಸೇರಿಸ್ಕೊಂಡೇ 2 ಪ್ರಶ್ನೆಗಳನ್ನ ಬರೀಬೇಕಾಗ್ತದೆ. 40ನೇ ಪ್ರಶ್ನೆನೇ ಸಪ್ರೇಟಾಗಿ ಬರೀಬೇಕು ಅಂತ ಏನಿಲ್ಲ. 40ನೇ ಪ್ರಶ್ನೆನೂ ಒಳಗೊಂಡಂತೆ 5-6 ವಾಕ್ಯಗಳನ್ನು 2 ಪದ್ಯ ಭಾಗದಿಂದ ಬರೀಬೇಕು. 5-6 ವಾಕ್ಯಗಳನ್ನು ಎಷ್ಟು ಪ್ರಶ್ನೆಗಳು ಬರೀಬೇಕು ಅಂತಂದರೆ 2 ಪ್ರಶ್ನೆಗಳನ್ನು ಪದ್ಯ ಭಾಗದಿಂದ ಬರೀಬೇಕು. ಅದು 40ನೇ ಪ್ರಶ್ನೆಯನ್ನು ಒಳಗೊಂಡಂತೆ. 40ನೇ ಪ್ರಶ್ನೆ ಬಿಟ್ಟು 2 ಬರೀಬೇಕು ಅಂತ ಏನಿಲ್ಲ. 40ನೇ ಪ್ರಶ್ನೆಯನ್ನು ಒಳಗೊಂಡಂತೆ 2 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಇಷ್ಟು ಪದ್ಯ ಭಾಗದಿಂದ ಯಾವ ಪದ್ಯದಿಂದ 5-6 ವಾಕ್ಯದ ಪ್ರಶ್ನೆಗಳು ಬರ್ತವೆ ಅಂತ. ಮುಂದೆ ಗದ್ಯ ಭಾಗದಲ್ಲಿ, ಗದ್ಯ ಭಾಗದಿಂದ ಕೇಳೋಂಥ 5-6 ವಾಕ್ಯದ ಪ್ರಶ್ನೆಗಳು ಯಾವ ಗದ್ಯ ಭಾಗದಿಂದ ಅಂದರೆ, 1 4ನೇ ಗದ್ಯ ಭಾಗ, ಅದು ಯಾವುದು? ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎನ್ನುವಂಥ ಪಾಠದಿಂದ. ಇನ್ನೊಂದು 7ನೇ ಪಾಠ, ಒಂದು 4ನೇ ಪಾಠ, ಇನ್ನೊಂದು 7ನೇ ಪಾಠ. 7ನೇ ಪಾಠ ಯಾವುದು? ನಿರಾಕರಣೆ. ನಿರಾಕರಣೆ ಗದ್ಯ ಭಾಗದಿಂದ ನೀವು ಬರೀಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ 1. 5-6 ವಾಕ್ಯಕ್ಕೆ 2 ಗದ್ಯ ಭಾಗದಿಂದ 2 ಪಾಠಗಳಿಂದ ಮಾತ್ರ 5-6 ವಾಕ್ಯದ ಪ್ರಶ್ನೆಗಳು ಬರ್ತವೆ. ಅವು ಯಾವುದು ಅಂದರೆ, ಒಂದು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಪಾಠ, ಆಮೇಲೆ ನಿರಾಕರಣೆ, ವೀಣಾಶಾಂತೇಶ್ವರ ಅವರ ನಿರಾಕರಣೆ, ಶಕುಂತಲೆ ಮತ್ತು ದುಷ್ಯಂತನ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ನಿರಾಕರಣೆ. ಇವೆರಡೂ ಪಾಠಗಳಿಂದ 4ನೇ ಪಾಠ ಮತ್ತು 7ನೇ ಪಾಠ, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು, ನಿರಾಕರಣೆ, ಇವೆರಡೂ ಪಾಠಗಳಿಂದ ನಿಮಗೆ ಗದ್ಯ ಭಾಗದಿಂದ 5-6 ವಾಕ್ಯದ ಪ್ರಶ್ನೆಗಳು ಬರ್ತವೆ. ಇದನ್ನು ಸಪ್ರೇಟಾಗಿ ಬರೀಬೇಕು. ಈ ಮೇನೇ ಸಪ್ರೇಟು, ಈ ಮೇನೇ ಸಪ್ರೇಟು, ಪದ್ಯ ಭಾಗದ ಮೇನೇ ಸಪ್ರೇಟು, ಪಾಠದ ಭಾಗದ ಮೇನೇ ಸಪ್ರೇಟು. ಹಾಗಾಗಿ ಗದ್ಯ ಭಾಗದಿಂದ 1 ಪ್ರಶ್ನೆಯನ್ನು ನೀವು 5-6 ವಾಕ್ಯಕ್ಕೆ ಬರೀಬೇಕು. ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು ಬೋಳಶಂಕರ ನಾಟಕದಿಂದ 1 ಪ್ರಶ್ನೆಯನ್ನು 5-6 ವಾಕ್ಯಕ್ಕೆ ಬರೀಬೇಕಾಗ್ತದೆ. ಒಟ್ಟು 4 ಪ್ರಶ್ನೆಗಳು 5-6 ವಾಕ್ಯದ ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ, ಬೋಳಶಂಕರ ನಾಟಕನೂ ಒಳಗೊಂಡಂತೆ. ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು ಏನು ಅಂತಂದರೆ ಭಾಷಾಭ್ಯಾಸ. ಭಾಷಾಭ್ಯಾಸದಲ್ಲಿ ಇವಾಗ ಕೆಲವು ಪದಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ತತ್ಸಮ ತದ್ಭವ ಪದಗಳು. ಭಾಷಾಭ್ಯಾಸದಲ್ಲಿ ಒಂದು ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯಗಳು, ನಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಸ್ವಂತ ವಾಕ್ಯಕ್ಕೆ ಬರೆಯೋದಕ್ಕೆ ನುಡಿಗಟ್ಟು, ಅನುಕರಣವ್ಯಯ, ಜೋಡು ನುಡಿ, ಇದರಲ್ಲಿ ಯಾವುದಾದ್ರೂ 2 ಪದಗಳನ್ನ ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳ್ತಾನೆ. ಅಥವಾ ಅನ್ಯದೇಶ ಪದಗಳು. ಇಷ್ಟರಲ್ಲಿ ಯಾವುದಾದ್ರೂ 6 ಕೊಟ್ಟು 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾನೆ. ಅವನು ಕೊಟ್ಟಿರೋದು 6 ಪ್ರಶ್ನೆಗಳು, 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾನೆ. ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ತತ್ಸಮ ತದ್ಭವ. ತದ್ಭವ ಅಂದರೆ ಕನ್ನಡದ ಪದಗಳು. ತತ್ಸಮ ಅಂದರೆ ಸಂಸ್ಕೃತದ ಪದಗಳು. ಭವ ಅಂದರೆ ಅದರಿಂದ ಹುಟ್ಟಿದ್ದು ಅಂತ. ಆಕಾಶ, ಆಗಸ ತದ್ಭವ ಪದ. ಶಕಾರ ಸಕಾರ ಆಗುತ್ತೆ. ಶಕಾರಗಳು ಏನಿರ್ತವೆ, ಶಕಾರಗಳು ಏನಿರ್ತವೆ, ಸಕಾರ ಆಗ್ತದೆ. ಆಮೇಲೆ ಅಮೃತ, ಅಮರ್ದು. ಅಮೃತ ತದ್ಭವ ಪದ ಅಮರ್ದು. ಆಶ್ಚರ್ಯ, ಅಚ್ಚರಿ. ವಿರುದ್ಧ ಏನು ವಿಜಾತಿ ಸಂಯುಕ್ತಾಕ್ಷರಗಳು, ಸಜಾತಿ ಸಂಯುಕ್ತಾಕ್ಷರಗಳು. ಆಶ್ಚರ್ಯ ತದ್ಭವ ಪದ ಅಚ್ಚರಿ. ವರ್ಣ, ಬಣ್ಣ. ಬೀದಿ, ವೀದಿ. ವಕಾರ, ಬಕಾರ ಆಗ್ತದೆ. ಬ್ರಹ್ಮ, ಬೊಮ್ಮ. ವಿಜಾತಿ ಸಂಯುಕ್ತಾಕ್ಷರಗಳು, ಸಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಭಕ್ತಿ, ಭಕ್ತಿ. ಕೆಲವೊಂದು ಸಲ
ಒತ್ತಕ್ಷರಗಳು ಬಿಟ್ಟು ಹೋಗ್ತವೆ, ಸರಳ ರೂಪವನ್ನು ಪಡ್ಕೊಳ್ತವೆ. ಮನುಷ್ಯ ಮಾನುಸ ಶಕಾರ ಸಕಾರ ಆಗೋದು. ಮುಖ ಮೊಗ ಮಹಾಪ್ರಾಣ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳಾಗಿ ಬದಲಾಗ್ತವೆ. ಇವೆಲ್ಲ ತತ್ಸಮ ತದ್ಭವದ ಒಂದು ನಿಯಮಗಳು. ಈ ನಿಯಮಗಳಂತ ಹೇಳ್ಕೊಂಡ್ಬಿಟ್ರೆ ತತ್ಸಮ ತದ್ಭವ ಪದಗಳನ್ನ ಈಸಿಯಾಗಿ ತುಂಬ ಸುಲಭವಾಗಿ ನಾವು ಬರೆದ್ಬಿಡ್ಬೋದು. ಮುಕ್ತ ಮುಕುತ, ಮೃಗ ಮಿಗ, ಮೃದು ಮಿದು, ಯುಗ ಜುಗ ಯಕಾರ ಜಕಾರ ಆಗ್ತದೆ. ಯವನಿಕೆ ಜವನಿಕೆ, ಯಾತ್ರೆ ಜಾತ್ರೆ ಯಕಾರ ಎಲ್ಲನೂ ಜಕಾರ ಆಗ್ತವೆ. ಇಲ್ಲಿ ನೋಡ್ಬೋದು ಯಕಾರ ಎಲ್ಲ ಜಕಾರ ಆಗ್ತವೆ. ರಕ್ತ ರಕುತ, ರಾಜ ರಾಯ ಯಕಾರ ಜಕಾರ. ರತ್ನ ರತ್ನ ಸರಳ ರೂಪವನ್ನು ಪಡ್ಕೊಳ್ತವೆ. ರಾಕ್ಷಸ ರಕ್ಕಸ ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಲಕ್ಷ ಲಕ್ಕ ಇದು ಅಷ್ಟೇ ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗ್ತದೆ. ಪಕ್ಷಿ ಹಕ್ಕಿ ಅಂತಲೂ ಬರ್ಬೋದು. ವಿದ್ಯೆ ಬಿಜ್ಜೆ ಯಕಾರ ಜಕಾರ. ವಸತಿ ಬಸದಿ ವಕಾರ ಬಕಾರ ಆಗ್ತದೆ. ವರ್ಷ ವರುಸ, ಶಿರ ಸಿರ ಶಕಾರ ಸಕಾರ ಆಗೋದು. ಹೀಗೆ ಇವು ತತ್ಸಮ ತದ್ಭವದ ನಿಯಮಗಳು. ಹಾಗೆಯೇ ಶಿಲೆ ಶಿಲೆ, ಅಕ್ಷರ ಅಕ್ಕರ, ಉದ್ಯೋಗ ಉದ್ಯೋಗ, ಋಷಿ ಋಷಿ, ಕಾವ್ಯ ಕಬ್ಬ, ಕೀರ್ತಿ ಕೀರುತಿ, ಗ್ರಹ ಗರ, ಚೀರೆ ಸೀರೆ, ಚಂದ್ರ ಚಂದಿರ, ಜನ್ಮ ಜನ್ಮ, ತ್ಯಾಗ ತ್ಯಾಗ ಇವೆಲ್ಲ ತುಂಬ ಮುಖ್ಯವಾದಂಥವು. ದೇಶ ದೇಶ, ಧ್ವನಿ ದನಿ ಇದನ್ನು ಕೇಳಿದ್ದಾನೆ. ನರಕ ನಾಕ, ನಕ್ಷೆ ನಕಾಸೆ, ನಿತ್ಯ ನಿಚ್ಚ, ಪರ್ವ ಹಬ್ಬ. ಪರ್ವ ಅಂದರೆ ಅರ್ಥ ಹಬ್ಬ. ಹಕಾರ ಪಕಾರ ಆಗುತ್ತೆ. ಇದು ಹಕಾರ ಪಕಾರ. ಪರೀಕ್ಷಿಸು ಪರೀಕ್ಷಿಸು ಒತ್ತಕ್ಷರಗಳು ಬಿಟ್ಟೋಗ್ತವೆ. ಪಕ್ಷಿ ಹಕ್ಕಿ, ಪ್ರಸಾದ ಹಸಾದ ಪಕಾರ ಹಕಾರ. ಪ್ರಯಾಣ ಪಯಣ ಇಲ್ಲಿ ಒತ್ತಕ್ಷರ ಬಿಟ್ಟೋಗ್ತದೆ, ಹಂಗಾರೆ ಪಕಾರ ಹಕಾರ ಆಗ್ತದೆ ಅಂತ ಹೇಳಂಗಿಲ್ಲ ಇಲ್ಲಿ. ಪ್ರಾಯ ಹರಯ, ಪ್ರಾಣ ಹರಣ, ವನ ಬನ, ಶಿಶು ಶಿಶು, ಶೃಂಖೋಲೆ ಸಂಕೋಲೆ. ಸಂಕೋಲೆ ಅಂದರೆ ಇದನ್ನು ಸಮಾನಾರ್ಥಕ ಪದಕ್ಕೂ ಕೇಳಬಹುದು. ಬೇಡಿ ಬಂಧನ ಸಮಾನಾರ್ಥಕ ಪದಕ್ಕೆ ಕೇಳಿದಾಗ. ಸುಖ ಸೊಗ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣ ಆಗ್ತವೆ. ಸಂಧ್ಯಾ ಸಂಜೆ ಯಕಾರ ಜಕಾರ ಆಗುತ್ತೆ. ಸಂತೋಷ ಸಂತಸ ಸ. ಸಂಸ್ಥೆ ಸಂಸ್ಥಾ, ಸಹಸ್ರ ಸಾವಿರ, ಸಹಸ್ರ ಅಂದರೆ ಸಾವಿರ ಅಂತ. ಸುಧೆ ಸೊದೆ, ಸ್ಥಾನ ತಾಣ, ಶೃಂಗಾರ ಸಿಂಗಾರ. ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಇದಾದಮೇಲೆ ನಮಗೆ ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ವಿರುದ್ಧಾರ್ಥಕ ಪದಗಳನ್ನ ಬರೀಬೇಕು. ವಿರುದ್ಧಾರ್ಥಕ ಪದಗಳು ಕೆಲವು ಇಲ್ಲಿದ್ದಾವೆ. ಇವನ್ನೇ ಪರೀಕ್ಷೆಗೂ ಕೂಡ ಕೇಳ್ತಕ್ಕಂಥದ್ದು. ಅನಿರೀಕ್ಷಿತ ನಿರೀಕ್ಷಿತ, ಆಡಂಬರ ನಿರಾಡಂಬರ, ಪರಿಚಿತ ಅಪರಿಚಿತ, ಆರೋಗ್ಯ ಅನಾರೋಗ್ಯ, ಉನ್ನತಿ ಅವನತಿ, ಉಚಿತ ಅನುಚಿತ, ಕನಸು ನನಸು, ಕತ್ತಲು ಬೆಳಕು, ಖಂಡ ಅಖಂಡ, ಗುಣ ನಿರ್ಗುಣ, ಜಾತ ಅಜಾತ. ಸುಜಾತ ಅಂತ ಬರ್ಬಿಟ್ಟಿರೋ ಇಲ್ಲಿ. ಜೀವ ನಿರ್ಜೀವ, ಟೊಳ್ಳು ಗಟ್ಟಿ, ದುರ್ಬಲ ಸಬಲ, ನಂಬಿಕೆ ಅಪನಂಬಿಕೆ, ಬೀಳು ಏಳು, ಮಾನವ ದಾನವ, ಮುಳುಗು ತೇಲು, ಲೌಕಿಕ ಅಲೌಕಿಕ, ವಿದೇಶ ಸ್ವದೇಶ, ವ್ಯವಸ್ಥೆ ಅವ್ಯವಸ್ಥೆ, ವಂದ್ಯ ಅವಂದ್ಯ, ಶುಭ ಅಶುಭ, ಸತ್ಯ ಅಸತ್ಯ ಅಂತನಾದ್ರೂ ಬರಿಬೋದು, ಸುಳ್ಳು ಅಂತನಾದ್ರೂ ಬರಿಬೋದು. ಸಹಕಾರ ಅಸಹಕಾರ, ಸಾಹುಕಾರ ಬಡವ. ಇನ್ನೊಂದಿಲ್ಲಿ ಇನ್ನೊಂದೇನ ಕೇಳ್ತಾನೆ, ಸಾಹುಕಾರ ಬಡವ ಬಲ್ಲಿದಾನ್. ಸುಖ ಸೊಗ, ಸಂಗತಿ ಅಸಂಗತಿ, ಹರೆಯ ಮುಪ್ಪು, ಹಳೆಯ ಹೊಸ. ಅಷ್ಟು ವಿರುದ್ಧಾರ್ಥಕ ಪದಗಳು. ಇನ್ನು ಬಿಡಿಸಿ ಬರೆಯಿರೋ ಪದಗಳು ಇಷ್ಟ. ಅದರ ಇಚ್ಛೆ, ಅದರ ಪ್ಲಸ್ ಇಚ್ಛೆ, ಜಲಾಂಜಲಿ, ಜಲ ಪ್ಲಸ್ ಅಂಜಲಿ, ಅಲ್ಲಿಗೆ ಒಯ್ಯದೆ, ಅಲ್ಲಿಗೆ ಪ್ಲಸ್ ಒಯ್ಯದೆ, ಅಕ್ಷರಗಳ ಅಭ್ಯಾಸ, ಅಕ್ಷರಗಳ ಪ್ಲಸ್ ಅಭ್ಯಾಸ, ಭವದ್ ವಿಕ್ರಮ, ಭವತ್ ಪ್ಲಸ್ ವಿಕ್ರಮ, ಕಣ್ಮಲರ್, ಕಣ್ ಪ್ಲಸ್ ಮಲರ್,
ಕಣ್ಣರಳಿಸು, ಕಣ್ ಪ್ಲಸ್ ಅರಳಿಸು, ಕಟ್ಟು ಹೋಗರ, ಕಟ್ಟು ಪ್ಲಸ್ ಹೋಗರ, ಏಕೈಕ, ಏಕ ಪ್ಲಸ್ ಏಕ ಅಂತ ಬರಬೇಕು. ಏಕ ಪ್ಲಸ್ ಏಕ ಏಕೈಕ. ಕಾಳೊರಗ, ಕಾಳು ಪ್ಲಸ್ ಉರಗ. ಇವೆಲ್ಲ ನಿಮಗೆ ಬಿಡಿಸಿ ಬರೆಯಿರಿ ಪದಕ್ಕೆ ಕೇಳ್ತಕ್ಕಂಥದ್ದು. ಮೀರಲು ಅರಿಯದೆ, ಮೀರಲು ಪ್ಲಸ್ ಅರಿಯದೆ. ಸಹಸ್ರಾಕ್ಷ, ಸಹಸ್ರ ಪ್ಲಸ್ ಅಕ್ಷ. ಸೋಮಾರ್ಕ, ಸೋಮ ಪ್ಲಸ್ ಅರ್ಕ. ಈ ಥರದವನು ನಿಮಗೆ ಒಂದು ಬಿಡಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಕೇಳ್ತಾನೆ. ಇದಾದಮೇಲೆ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳನ್ನ ಬರೆಯುವಾಗ ಲೆಸ್ ದೆನ್ ಹಾಕೊಂಡು ಬರೀರಿ. ಬೆಂಕಿ, ಜ್ವಾಲೆ, ಬಲಿ ಇನ್ನೊಂದೇನು ಹಲಗು, ಕತ್ತಿ, ಖಡ್ಗ. ನೋಡಿರಿ, ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ. ಈಗ ಇವೆರಡು ಪದಗಳ ಸಮಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ. ಇವಾಗ ಏನು ಮಾಡಬೇಕು, ಅಲ್ಲಿ ಈ ಥರ ಲೆಸ್ ದೆನ್ ಹಾಕೊಂಡು ಬರೆದ್ರೆ ಕರೆಕ್ಟಾಗಿ ಉತ್ತರ. ನಾನು ಇಲ್ಲಿ ಸ್ಪೇಸ್ ಆಗಲ್ಲ ಅಂತೇಳಿ ಇದೇ ಥರ ಕೊಟ್ಟಿದ್ದೀವಿ. ಆಯಿತು. ಅಗ್ನಿ ಅಂದರೆ ಬೆಂಕಿ ಅಥವಾ ಜ್ವಾಲೆ ಅಂತ ಅರ್ಥ. ಸಮಾನಾರ್ಥಕ ಅಂದರೆ ಒಂದೇ ರೀತಿಯಾದಂತಹ ಅರ್ಥಗಳು ಬರ್ತಕ್ಕಂತಹ ಪದಗಳಿಗೆ ಸಮಾನಾರ್ಥಕ ಅಂತೇಳಿ ಕರಿತೀವಿ. ಒಂದು ಪದಕ್ಕೆ ಒಂದೇ ರೀತಿಯ, ಕನ್ನಡದಲ್ಲಿ ಒಂದು ಪದಕ್ಕೆ ಬೇಕಾದಷ್ಟು ಅರ್ಥಗಳು ನಮಗೆ ಸಿಗ್ತಾ ಹೋಗ್ತವೆ. ಈ ಎರಡೂ ಪದಗಳೂ ಸರಿಯಾಗಿರಬೇಕು. ಈ ಎರಡು ಪದಗಳು ಸರಿಯಾಗಿದ್ರೇ ಒಂದು ಅಂಕ ಈ ಪದಕ್ಕೆ ಸಿಗ್ತದೆ. ಆಮೇಲೆ ಹಲಗು, ಈ ಪದನ ಕತ್ತಿ ಮತ್ತು ಖಡ್ಗ ಅಂತ ಬರೆದಿರಬೇಕು. ಇವೆರಡು ಪದಗಳನ್ನ ಇರಬೇಕು. ಇವೆರಡು ಪದಗಳನ್ನ ಸರಿಯಾಗಿದ್ದರೆ ಒಂದು ಅಂಕ ಸಿಗ್ತದೆ. ಇವೆರಡಕ್ಕೂ ಸೇರಿಸಿ ಒಟ್ಟು 2 ಅಂಕಗಳು ಆಯ್ತಲ್ಲ. ಇವೆರಡು ಅಂಕಗಳು ಒಟ್ಟು 2 ಪ್ರಶ್ನೆಗಳಿಂದ. ಇದರಲ್ಲಿ ನೀವು ಈ ಪದವನ್ನು 2 ಪದಗಳನ್ನ ಸರಿ ಬರೆದು ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ಬರೆದ್ರೆ ಆವಾಗ ಇದಕ್ಕೆ 2 ಅಂಕಗಳನ್ನ ಕೊಡೋದಿಲ್ಲ. ಈ ಅಂಕ ಇಲ್ಲಿ ಆವಾಗ 0 ಆಗ್ತದೆ. ಇದಕ್ಕೆ ಮಾತ್ರ 1 ಅಂಕ ಸಿಗ್ತದೆ. ಒಂದು ವೇಳೆ ಇದರಲ್ಲೂ ಒಂದು ತಪ್ಪು ಬರೆದು ಇದರಲ್ಲೂ ಒಂದು ತಪ್ಪು ಬರೆದ್ರೆ ಆವಾಗ ಎರಡಕ್ಕೂ 0ನೇ. 2 ಪದಗಳಿಗೂ 0 ಆಗ್ತದೆ. ಯಾಕಂದರೆ ಇದರಲ್ಲೂ ಒಂದು ತಪ್ಪು ಪದ ಇದೆ, ಇದರಲ್ಲೂ ತಪ್ಪು ಪದ ಇದೆ. ಸಮಾನಾರ್ಥಕ ಪದಗಳನ್ನ 2 ಬರೆಯರೆ ಅಂತ ಕೇಳಿರೋದು ಅವನು. ಎರಡನ್ನೂ ಸರಿಯಾಗಿರ್ತಕ್ಕಂಥ ಪದಗಳನ್ನೇ ಬರೀಬೇಕು. ಅರ್ಥ ಆಯ್ತಲ್ಲ. ಈಗ ಅಗ್ನಿ, ಅಣ್ಣ, ಸಹೋದರ, ಏನು ಭ್ರಾತೃ, ಅಗ್ರಜ, ಇಷ್ಟೆಲ್ಲ ಪದಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ ಇದನ್ನು. ಇದಾದಮೇಲೆ ನಾನಾರ್ಥಕ ಪದಗಳು. ನಾನಾರ್ಥಕ ಅಂದರೆ ಬೇರೆ ಒಂದು ಅರ್ಥಕ್ಕಿರ್ತಕ್ಕಂತಹ ವಿಭಿನ್ನ ಅರ್ಥಗಳನ್ನು ಕೊಡ್ತಕ್ಕಂಥದ್ದು, ಅವೇ ನಾನಾರ್ಥಕ. ಆ ಪದಗಳನ್ನು ನಾನಾರ್ಥಕ ಪದಗಳು ಅಂತೇಳಿ ಕರಿತೀವಿ. ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳು ಎರಡನ್ನೂ ಕೇಳಲ್ಲ. ಸಮಾನಾರ್ಥಕ ಕೇಳಬೇಕು, ಇಲ್ಲ ನಾನಾರ್ಥಕ ಕೇಳಬೇಕು. ಇದರಲ್ಲಿ ಯಾವ್ದು ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇಷ್ಟನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ. ಈಗ ಉದಾಹರಣೆಗೆ ನಾವಾಗಲೇ ಹೇಳೋದ್ನಲ್ಲ, ಸಮಾನಾರ್ಥಕ ಪದ ಬರ್ದಂಗೆ ಇದು ಕೂಡ ಬರೀಬೇಕು. ಈಗ ಕಾಲ ಅಂತ ಇಟ್ಕೊಳ್ರಿ, ಕಾಲ ಅಂತ ಕೇಳ್ತಾನೆ. ಇದರ ಪದದ ನಾನಾರ್ಥಕ ಬರೆಯಿರಿ ಅಂತ. ಯಮ, ಕಾಲರಾಯ ಅಂತೇಳಿ ಕರಿತೀವಲ್ವಾ. ಇನ್ನೊಂದು ಸಮಯ. ಇಲ್ಲಿ ನೀವೀಗ ವೇಳೆ ಸಮಯ ಅಂತ ಬರೋದ್ರೆ ಅದು ತಪ್ಪಾಗ್ತದೆ. ಅವಾಗ ಸಮಾನಾರ್ಥಕ ಆಗ್ಬಿಡ್ತದೆ ಅದು. ಅದಕ್ಕೆ 2 ಪದಗಳನ್ನ ಬೇರೆ ಬೇರೆ ವಿಭಿನ್ನ ಅರ್ಥವನ್ನು ಕೊಡ್ತಕ್ಕಂಥ ಪದಗಳನ್ನ ಬರೀಬೇಕು. ವೇಳೆ ಸಮಯ ಅಂತ ಬರೋದ್ರೆ ಅದು ಸಮಾನಾರ್ಥಕ ಆಗ್ಬಿಡ್ತದೆ. ಯಮ ಅಥವಾ ಸಮಯ ಅಂತ ಬರೋದ್ರೆ ಅವಾಗ ನಾನಾರ್ಥಕ ಕರೆಕ್ಟ್ ಆಗ್ತದೆ. ಈ 2 ಪದಗಳು ಸರಿಯಾಗಿದ್ದರೆ ಮಾತ್ರ ಈ ಪ್ರಶ್ನೆಗೆ 1 ಅಂಕ ಸಿಗ್ತದೆ. ಇದರಲ್ಲಿ 2ರಲ್ಲಿ 1 ತಪ್ಪಾಗಿದ್ರು ಅದು ತಪ್ಪು ಅಂತಲೇ ನಾವು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಇಷ್ಟು ಇವೆಲ್ಲ ನಾನಾರ್ಥಕ ಪದಗಳು. ಊರು ಅಂದರೆ ಪುರ, ಆಧಾರ, ಕೈ ಉರ್ಕೊಂಡು ಎದ್ದೇಳ್ತೀವಿ ಅಂದರೆ ಆಧಾರ, ನಮಗೆ ಕೈ ಆಧಾರವಾಗಿರ್ತದೆ. ಹಂಗೆ ಹೊರಗು, ಹೊರ್ಗನ ಹೋಗಲ್ಲ ಅವನು ಅಂತ ಹೇಳ್ತಾನೆ, ಅಂದರೆ ಸಾವು, ಸತ್ತೋಗಲ್ಲ ಅಂತ. ಇನ್ನೊಂದು ಅರ್ಥ ಆಧಾರ ಅಂದರೆ ಹೊರಕೊಂಡು ಕೂತ್ಕೋ ಅಂತ ಹೇಳ್ತೀವಲ್ಲ ಅದು. ಕರ, ಕೈ ಮತ್ತು ತೆರಿಗೆ, ಇವೆಲ್ಲ ತುಂಬ ಮುಖ್ಯವಾದಂಥ ಪದಗಳು. ಗಂಡ ಒಂದರ್ಥ ಪತಿ, ಇನ್ನೊಂದರ್ಥ ಅಪಾಯ. ಗುರು ಒಂದರ್ಥ ಶಿಕ್ಷಕ, ಇನ್ನೊಂದರ್ಥ ಹಿರಿದು ಅಥವಾ ದೊಡ್ಡದು ಅಥವಾ ಬೋಧಕ ಅಂತಲೂ ಬರೀಬೋದು. ಕಾಡು, ಅರಣ್ಯ, ಪೀಡಿಸು. ಗುಡಿ, ಬಾವುಟ, ದೇವಾಲಯ. ಇದೆಲ್ಲ ನೋಡಿ ಕನ್ಫ್ಯೂಸ್ ಮಾಡೋಕ್ಕೆ ಅಂತ ಈ ಥರದ ಪ್ರಶ್ನೆಗಳು ಬರ್ತವೆ. ಗುಡಿ ಒಂದರ್ಥ ಬಾವುಟ, ಇನ್ನೊಂದರ್ಥ ದೇವಾಲಯ ಅಂತ. ತೊಡೆ, ಊರು ಭಂಗ ಅಥವಾ ಊರು ಭಂಗ ಅಂತ ಒಂದು ಕೃತಿ ಇದೆ ಇಲ್ಲಿ. ತೊಡೆ ಅಂದರೆ ಊರು, ಇನ್ನೊಂದರ್ಥ ದೇಹದ ಅಂಗ.
ಇವೆಲ್ಲ ನಾನಾರ್ಥಕ ಪದಗಳು. ದೊರೆ ಅಂದರೆ ರಾಜ, ಇನ್ನೊಂದು ಅರ್ಥ ಸಿಗುವುದು ಅಂತ, ಸಿಗುವುದು. ನಡು ಮಧ್ಯ ಸೊಂಟ, ನರ ಮನುಷ್ಯ, ರಕ್ತನಾಳ, ನೆರೆ ಪ್ರವಾಹ, ಅಕ್ಕಪಕ್ಕ ಅಥವಾ ಸೇರು, ಅಥವಾ ಇನ್ನೊಂದು ಬಿಳಿ ಕೂದಲು ಅದು ಬರ್ಬೋದು. ಪಡೆ ಸೈನ್ಯ, ದಕ್ಕಿಸ್ಕೊಳ್ಳೋದು, ಬಗೆ ವಿಧ ರೀತಿ, ದ್ರೋಹ. ಬಟ್ಟೆ ದಾರಿ ವಸ್ತ್ರ, ಬಟ್ಟೆ ಅಂದರೆ ದಾರಿ ವಸ್ತ್ರ. ಹೀಗೆ ಇವೆಲ್ಲ ನಾನಾರ್ಥಕ ಪದಗಳಿಗೆ ಆಗ್ತವೆ. ಸೋಮ, ಇಲ್ಲಿ ನೋಡ್ರಿ ಇದು ಮುಖ್ಯವಾದ ಪ್ರಶ್ನೆ. ಸೋಮ ಅಂದರೆ ಚಂದಿರ, ವಾರ. ಇನ್ನೊಂದು ಇದು ಸಮಾನಾರ್ಥಕ ಪದನೂ ಕೇಳ್ಬೋದು. ಶಶಿ, ಚಂದಿರನ ಕೊಟ್ಬಿಟ್ಟು ಸಮಾನಾರ್ಥಕ ಪದ ಬರೀರಿ ಅಂದರೆ ಸೋಮ ಶಶಿ ಅಂತ ಬರೀಬೇಕು, ಅಥವಾ ಸೋಮ ಸಮಾನಾರ್ಥಕ ಪದಗಳನ್ನ ಬರೀರಿ ಅಂದರೆ ಚಂದಿರ ಶಶಿ ಅಂತ ಬರೀಬೇಕು. ಆವಾಗ ಇಲ್ಲಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಆ ಪ್ರಶ್ನೆ ಸಮಾನಾರ್ಥಕ ಕೇಳಿದನೋ ನಾನಾರ್ಥಕ ಕೇಳಿದನೋ ಅನ್ನೋದನ್ನು ನೋಡ್ಕೊಂಡು ಸರಿಯಾದ ಉತ್ತರವನ್ನು ಬರೀಬೇಕು. ಇದಾದಮೇಲೆ ಅನ್ಯದೇಶಿ ಪದಗಳು ಅಂತ. ಅನ್ಯದೇಶಿ ಪದಗಳನ್ನ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವುದೇ ಭಾಷೆಗಳನ್ನ ಬರೆದ್ರೂ ಅದು ಅನ್ಯದೇಶಿ ಪದಗಳು ಅಂತಲೇ. ಬೇಕಾದಷ್ಟು ನಮಗೆ ಇಲ್ಲಿ ನಾನೇನು ಪರ್ಷಿಯನ್ನು, ಇಂಗ್ಲೀಷು, ಅರೇಬಿಕ್ಕು ಅವೆಲ್ಲ ಏನು ಡಿವೈಡ್ ಮಾಡಿಲ್ಲ, ಎಲ್ಲ ಒಂದೇ ಸಲ ಕಾಟಿದ್ದೀನಿ. ಯಾಕೆಂದರೆ ನಿಮಗೆ ಪ್ರಥಮ ಪೇಸಿನಲ್ಲಿ ಏನು ಮುಖ್ಯವಾಗಬೇಕು ಅಷ್ಟು ಮಾತ್ರ ನಾನು ಇಲ್ಲಿ ಕೊಟ್ಟಿರೋದು. ಅದರಲ್ಲಿ ಯಾವುದಾದ್ರೂ 2 ಪದಗಳನ್ನ ನೀವು ಬರೀಬೋದು. ನೀವು ಎಕ್ಸಾಮಲ್ಲಿ ಕೂತಿರ್ತೀರ, ಎಕ್ಸಾಮಲ್ಲಿ ನಿಮ್ಮ ಕಣ್ಣೆದುರುಗಡೆನೇ ಬೇಕಾದಷ್ಟು ವಸ್ತುಗಳಿರ್ತವೆ, ಅದರಲ್ಲಿ ಯಾವುದಾದ್ರೂ 2 ಪದಗಳನ್ನ ಬರೆದ್ರೂ ಆಯಿತು. ಇಲ್ಲ ಕಾರ್ಡ್ಬೋರ್ಡ್ ರೇಟು, ರಾಗಿಯಲ್ಲಿ ಬಿಡುಗಡೆಯಾಗುವ ಅಂಶ ಯಾವುದು ಅಂತ ಕೇಳ್ತಿರ್ತಾನೆ MCQಗೆ, ಅಲ್ಲಿ ಇಲ್ಲದು ಇಲ್ಲೇ ಹೆಲ್ಪ್ ಆಗ್ಬೋದು ನಿಮಗೆ. ಅದಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಮೊದಲನೇದಾಗಿ 15 ನಿಮಿಷಗಳ ಕಾಲ ಓದಬೇಕು. ಒಂದು ಸಲ ಅಲ್ಲದ್ರೆ 2 ಸಲ ಓದಿರಿ. ಪ್ರಶ್ನೆ ಪತ್ರಿಕೆಯನ್ನು ನಿಖರವಾಗಿ ಓದಿದ್ರೆ ಒಂದು 2-3 ಅಂಕಗಳಿಗೆ ಅಲ್ಲೇ ಉತ್ತರವನ್ನು ಸಿಗ್ಬೋದು. ಈಗ ಒಂದು ದಿವಸ ಬರೀ ಸರಿಯಾಗಿ ಓದಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದೇನಾದರೂ ಸಂದರ್ಭಕ್ಕೆ ಕೇಳ್ಬಿಟ್ಟಿದ್ರೆ ಆವಾಗ ಯಾವ ಕವಿ ಬರೆದಿದ್ದಾನೆ ಅಂತ ಅಲ್ಲೇ ನಿಮಗೆ ಉತ್ತರವನ್ನು ಸಿಕ್ಕೋಗುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಸ್ಪಷ್ಟವಾಗಿ 15 ನಿಮಿಷಗಳ ಕಾಲ ಓದ್ರಿ. 15 ನಿಮಿಷ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಸಮಯ ಅಂತ ಹೇಳಿ ಕೊಟ್ಟಿರ್ತೀವಿ. ಎಷ್ಟು ಇದು ಅನ್ಯದೇಶಿ ಪದಗಳು. ಇದಾದಮೇಲೆ ನಿಮಗೆ ವಿಭಕ್ತಿ ಪ್ರತ್ಯಯಗಳು ಇರ್ತವೆ. ವಿಭಕ್ತಿ ಪ್ರತ್ಯಯಗಳನ್ನು ಕರೆಕ್ಟಾಗಿ ಸರಿಯಾಗಿ ನೋಡ್ಕೋಬೇಕು. ನಾಮಪ್ರಕೃತಿ ಅಥವಾ ನಾಮಪದಗಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು, ಅರ್ಥವನ್ನು ವಿಭಜನೆ ಮಾಡ್ತವೆ. ಅದಕ್ಕೆ ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಕರಿತೀವಿ. ಪ್ರತ್ಯಯಗಳು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂ, ಮು ಅರ್ಧಾಕ್ಷರ ಬಂತು ರಾಮಂ ಅಥವಾ ಹರೀಶನಂ, ನೀವು ನಿಮ್ಮ ಹೆಸರು ಬೇಕಾದರೆ ಹೇಳ್ಕೋಬಹುದು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಳಗನ್ನಡದಲ್ಲಿ, ಇದು ತಪ್ಪಾಗಿದೆ ಇರಲಿ, ಹಳಗನ್ನಡದಲ್ಲಿ ಅಂ ಅಂ ಬಂದರೆ ರಾಮನಂ ಅಂತ ಬಂದರೆ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ಹಳಗನ್ನಡ ಯಾವುದು ಅಂದರೆ ಇಂ, ರಾಮನಿಂ. ಚತುರ್ಥಿ ಹಳಗನ್ನಡಕ್ಕೂ ಒಂದೇ, ಹೊಸಗನ್ನಡಕ್ಕೂ ಒಂದೇ, ರಾಮನಿಗೆ, ಹರೀಶನಿಗೆ, ಇನ್ನೇನಾದರೂ ಹೇಳ್ಬೋದು. ಪಂಚಮಿ ಅತ್ತಣಿಂ, ಅತ್ತಣಿಂದಂ, ರಾಮನತ್ತಣಿಂ ಹಳಗನ್ನಡದಲ್ಲಿ, ಅತ್ತಣಿಂದಂ, ರಾಮನತ್ತಣಿಂದಂ. ಷಷ್ಠಿ ಹೊಸಗನ್ನಡಕ್ಕೂ ಅದೇ, ಹಳಗನ್ನಡಕ್ಕೂ ಅದೇ, ರಾಮನ, ಹರೀಶನ. ಸಪ್ತಮಿ ಒಳ್, ರಾಮನೊಳ್. ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎ ಇರ, ರಾಮನೇ, ಅವನೇ ಒತ್ತಿ ಹೇಳ್ತೀವಲ್ಲ ಅದು ಸಂಬೋಧನಾ ವಿಭಕ್ತಿ ಪ್ರತ್ಯಯಗಳು. ಒಟ್ಟು 8 ವಿಭಕ್ತಿ ಪ್ರತ್ಯಯ ಸಂಬೋಧನ ಒಳಗೊಂಡಂತೆ ಕನ್ನಡದಲ್ಲಿ ಇದ್ದಾವೆ. ಇವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು. ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ರಾಮನು, ಅವನು. ಅನ್ನು, ರಾಮನನ್ನು. ಇಂದ, ರಾಮನಿಂದ. ಗೇಯಿಗೆ, ರಮನಿಗೆ. ಪಂಚಮಿ ದೆಸೆಯಿಂದ, ರಾಮನ ದೆಸೆಯಿಂದ, ಅವನ ದೆಸೆಯಿಂದ ನನಗೆ ಒಳ್ಳೆಯದಾಯಿತು, ಈ ಥರ ಹೇಳ್ತೀವಲ್ವ, ಪಂಚಮಿ ವಿಭಕ್ತಿ ಪ್ರತ್ಯಯ. ರಾಮನ, ಅಲ್ಲಿ, ರಾಮನಲ್ಲಿ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಂಬೋಧನ, ಇದು ಕೂಡ ಒಂದೇನೆ, ಎ ಇರ. ಇಷ್ಟು ವಿಭಕ್ತಿ ಪ್ರತ್ಯಯಗಳು. ಇದಕ್ಕೆ 2 ಅಂಕಗಳು ಇರ್ತವೆ. ಈ ವಿಭಕ್ತಿ ಪ್ರತ್ಯಯಗಳನ್ನು ಬರೀಬೇಕಾದ್ರೆ ಈಗ ಉದಾಹರಣೆಗೆ ರಾಮನಂ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಗುರುತಿಸಿ ಬರೆಯಿರಿ ಅಂತ ಕೇಳಿದಾಗ ಅಂ ದ್ವಿತೀಯ ಅಂತ ಬರಿಬೇಕು. ರಾಮನಂತ ಬರೆದು ನೀವು ಪ್ರಶ್ನೆಯನ್ನು ಬರೆದು ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರೀರಿ.
ನೀವು ಸುಮ್ಮನೆ ದ್ವಿತೀಯ ತೃತೀಯ ಚತುರ್ಥಿ ಅಂತೆಲ್ಲ ಬರೆದು ಉತ್ತರ ಬರೆದಿಟ್ರಿ ಅಲ್ಲಿ ಈ ಯಾವ ಪ್ರಶ್ನೆಗೆ ಯಾವುದಕ್ಕೆ ಬರೆದಿರ್ತೀರ ಅಂತ ಒಂದು ಗೊತ್ತಾಗಲ್ಲ. ಅದಕ್ಕೇ ಇದನ್ನು ವಿಭಕ್ತಿ ಪ್ರತ್ಯಯಗಳನ್ನ ಬರೀಬೇಕಾದ್ರೆ ಆ ಪದನ ಬರೀರಿ. ರಾಮನಂ ಅಂತ ಪದ ಬರೆದು ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರೀರಿ. ಆವಾಗ ನಾವು ಅಂಕಗಳನ್ನ ಕೊಡೋದಕ್ಕೆ ತುಂಬ ಅನುಕೂಲ ಆಗ್ತದೆ. ನಿಮಗೂ ಅಂಕಗಳು ಕರೆಕ್ಟಾಗಿ ಸರಿಯಾಗಿ ಸಿಗ್ತವೆ. ಇಷ್ಟು ವಿಭಕ್ತಿ ಪ್ರತ್ಯಯಗಳು, ಇಷ್ಟನ್ನು ಸರಿಯಾಗಿ ಓದ್ಕೋಬೇಕು. ಇದ್ರ ಜೊತೆಗೆ ಕೊನೆಯದಾಗಿ ಪತ್ರಲೇಖನ ಮತ್ತು ಪ್ರಬಂಧ ಇರ್ತದೆ. ಪತ್ರಲೇಖನ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರಬಂಧನ ಬಗ್ಗೆನೂ ಈಗಾಗಲೇ ಹೇಳಿದ್ದೀನಿ. ಪತ್ರ ಮತ್ತು ಪ್ರಬಂಧ 4 ಅಂಕಗಳಿಗೆ ಇರ್ತದೆ. ಈ 4 ಅಂಕಗಳನ್ನು ಬರೆದ್ರೆ ಅಲ್ಲಿಗೆ 8 ಅಂಕಗಳು ಇದೆ ಆಯಿತು. ಭಾಷಾಭ್ಯಾಸ 8 16 ಅಂಕಗಳು ಇದರಿಂದ ಸಿಗ್ತದೆ. ಒಟ್ಟು 16 ಅಂಕಗಳು. ಇಲ್ಲಿಗೆ ಈಗ ನೀವು ಪರೀಕ್ಷೆನಲ್ಲಿ ಬರೀಬೇಕಾದಾಗ ನಿಮ್ಮ ಬುಕ್ಲೆಟ್ ಏನಿರ್ತದೆ, ಬುಕ್ಲೆಟ್ನಲ್ಲಿ ಮೊದಲನೇ ಪೇಜಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು MCQ ಬರೀಬೇಕು. 10 MCQ. ನಂತರದ ಪುಟದಲ್ಲಿ ಬಿಟ್ಟ ಸ್ಥಳ ತುಂಬಿ ಆಮೇಲೆ ಹೊಂದಿಸಿ ಬರೆಯಿರಿ. ಈ ಒಂದು ಶೀಟಲ್ಲಿ 20 ಅಂಕಗಳು ಇಲ್ಲಿ ಬರಬೇಕು. ಈ ಪ್ರಶ್ನೆಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲೋ ಕೊನೆಯದಲ್ಲೋ ಬರೆಯೋಂಗಿಲ್ಲ. ಇವನ್ನ ಇಲ್ಲೇ ಬರೀಬೇಕು. ಮಧ್ಯದಲ್ಲೋ ಕೊನೆಯಲ್ಲೋ ಬರೆದ್ರೆ ಅವು ಮೌಲ್ಯಮಾಪನಕ್ಕೆ ಅರ್ಹವಲ್ಲ. ಹಾಗಾಗಿ ನೀವು ಮೊದಲನೇ ಪುಟದಲ್ಲೇ ಬರೀಬೇಕು. ಇಷ್ಟರಲ್ಲಿ 20 ಮಾರ್ಕ್ಸ್ ಬರಲೇಬೇಕು. ನಾನು ಈಗಾಗಲೇ ಇಷ್ಟೆಲ್ಲ ಹೇಳಿದ್ದೀನಿ. ಅದರಲ್ಲೇ ಅಂಕಗಳು ಪ್ರಶ್ನೆಗಳು ಬರ್ತವೆ. ಅವನ್ನ ಸರಿಯಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ 20 ಅಂಕಗಳು ಇಲ್ಲಿ ಬರ್ತವೆ. ಮೊದಲನೇ ಪೇಜಲ್ಲಿ MCQ ಬರೀಬೇಕು. ಆಮೇಲೆ ನೆಕ್ಸ್ಟ್ ಪೇಜ್ಗೆ ಮುಂದಿನ ಪುಟದಲ್ಲಿ ಬಿಟ್ಟ ಸ್ಥಳ ತುಂಬಿ ಆಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಬರೀಬೇಕು. ಅದಾದಮೇಲೆ ಮುಂದಿನ ಪೇಜಲ್ಲಿ ಪದ್ಯಗಳಿಂದ 2-3 ವಾಕ್ಯದ ಪ್ರಶ್ನೆಗಳು 3 ಪ್ರಶ್ನೆಗಳನ್ನು ಈ ಪೇಜಲ್ಲಿ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ಪಾಠದ 2-3 ವಾಕ್ಯದ ಪ್ರಶ್ನೆಗಳು 2 ಅವು ಒಂದು ಪೇಜಲ್ಲಿ ಇರಬೇಕು. ಅದಾದಮೇಲೆ ಬೋಳೆಶಂಕರ ನಾಟಕದಿಂದ 2-3 ವಾಕ್ಯದ ಪ್ರಶ್ನೆಗಳು 3 ಅವು ಒಂದು ಪೇಜಲ್ಲಿ ಇರಬೇಕು. ಇಲ್ಲಿಗೆ 2-3 ವಾಕ್ಯದಗಳು ಮುಗಿಯುತ್ತದೆ. ಆಮೇಲೆ ಸಂದರ್ಭಗಳು ಪದ್ಯದಿಂದ 2 ಬರೀಬೇಕು. ಮೊದಲನೇ ಒಂದು ಪೇಜಲ್ಲಿ ಒಂದು, ಇನ್ನೊಂದು ಪೇಜಲ್ಲಿ ಒಂದು, 2 ಸಂದರ್ಭ ಮುಗಿಯಿತು. ಗದ್ಯ ಭಾಗದಿಂದ 1 ಸಂದರ್ಭ, ಅದಾದಮೇಲೆ ಬೋಳೆಶಂಕರ ನಾಟಕದಿಂದ 1 ಸಂದರ್ಭ, ಒಟ್ಟು 4 ಸಂದರ್ಭಗಳು ಬರೀಬೇಕು. ಅದಾದಮೇಲೆ 5-6 ವಾಕ್ಯದ ಪ್ರಶ್ನೆಗಳು ಒಂದೊಂದು ಪೇಜ್ಗೆ ಒಂದೊಂದೇ ಬರೀರಿ. 5-6 ವಾಕ್ಯದ ಪ್ರಶ್ನೆಗಳು 1 ಪದ್ಯದಿಂದ, ಇಲ್ಲೊಂದು, ಈ ಕಡೆ 2 ಪ್ರಶ್ನೆಗಳು ಪದ್ಯಗಳಿಂದ ಬರೀಬೇಕು. ಆಮೇಲೆ ಗದ್ಯ ಭಾಗದಿಂದ 1, ಬೋಳೆಶಂಕರ ನಾಟಕದಿಂದ 1, 4 ಪ್ರಶ್ನೆಗಳು 5-6 ವಾಕ್ಯಗಳು. ಎಲ್ಲವನ್ನೂ ಒಂದೊಂದು ಪೇಜಲ್ಲಿ ಒಂದೊಂದೇ ಪ್ರಶ್ನೆ ನಾವು ಉತ್ತರವನ್ನು ಬರೀರಿ. ಇದಾದಮೇಲೆ ಒಂದು ನೆಕ್ಸ್ಟ್ ಪೇಜಲ್ಲಿ ಭಾಷಾಭ್ಯಾಸ, ಒಂದು ಪೇಜಲ್ಲಿ ನೀಟಾಗಿ ಭಾಷಾಭ್ಯಾಸ ಬರೀರಿ. ನೀವು 6 ಪ್ರಶ್ನೆ ಇದ್ದರೆ 6 ಪ್ರಶ್ನೆನೂ ಒಂದೇ ಪೇಜಲ್ಲಿ ನೀಟಾಗಿ ಬರಿಬೋದು. ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿರಿ. ಇದನ್ನೆಲ್ಲ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. 4 ಪ್ರಶ್ನೆಗೆ ಮಾತ್ರ ಬರೆದು ಸುಮ್ಮನಾಗಬೇಡ್ರಿ. 6 ಪ್ರಶ್ನೆಗೂ ಉತ್ತರವನ್ನು ಬರೀಬೇಕು. ಅದಾದಮೇಲೆ ನಿಮಗೆ ಪತ್ರಲೇಖನ ಕೊನೆ ಇರ್ತದೆ. ಪತ್ರಲೇಖನವನ್ನು ಬರೆದು ಕೊನೆಗೆ ಪ್ರಬಂಧವನ್ನು ಬರೀರಿ. ಪತ್ರಲೇಖನ ಒಂದೇ ಪೇಜಲ್ಲಿ ನೀಟಾಗಿ ಮುಗಿಸ್ರಿ. ವೈಯಕ್ತಿಕ ಪ್ರಶ್ನೆ ಪತ್ರಲೇಖನ ಆದರೆ ದಿನಾಂಕ, ಸ್ಥಳ, ಬಲಗಡೆ ದಿನಾಂಕ ಇವರಿಂದ ಬಲಗಡೆ ಇರ್ತದೆ. ಪತ್ರದ ಒಡಲು ಕ್ಷೇಮಶ್ರೀ ಬೇಕಾದ್ರೆ ಮೇಲ್ಗಡೆ ಬರೀರಿ. ಪತ್ರದ ಒಡಲು 3 ಪ್ಯಾರದಲ್ಲಿರಬೇಕು. ಎಡಗಡೆ ಇವರಿಗೆ ಬಲಗಡೆ ನಿಮ್ಮ ಸಹಿ ಇರ್ತದೆ. ಎಷ್ಟು ವೈಯಕ್ತಿಕ ಪ್ರಬಂಧದಲ್ಲಿ ಯಾವುದಾದ್ರೂ ಅಫಿಷಿಯಲಿ ಪತ್ರ ಬರೀಬೇಕಾದ್ರೆ, ವ್ಯಾವಹಾರಿಕ ಪತ್ರ ಬರೀಬೇಕಾದ್ರೆ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು 3 ಪ್ಯಾರ, ಬಲಗಡೆ ನಿಮ್ಮ ಸಹಿ, ಎಡಗಡೆ ನಿಮ್ಮ ವಂದನೆಗಳು, ದಿನಾಂಕ, ಸ್ಥಳ ಬಲಗಡೆ ಮೇಲ್ಗಡೆ ಇರಬೇಕು. ಇಷ್ಟು ವ್ಯಾವಹಾರಿಕ ಪತ್ರ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ತಿಳಿಸಿದ್ದೀನಿ. ಈ ಇಷ್ಟಕ್ಕೆ ನಿಮಗೆ ಪ್ರಬಂಧ, ಅದಾದಮೇಲೆ ಪ್ರಬಂಧನ ಪೀಠಿಕೆ 4-5 ಲೈನು, ವಿಷಯ ನಿರೂಪಣೆ 1 ಪೇಜು, ಇನ್ನು 4-5 ಲೈನು ಉಪಸಂಹಾರ, ಒಟ್ಟು 2 ಪೇಜು ನೀವು ಪ್ರಬಂಧವನ್ನು ಬರೀಬೇಕು. ಅಷ್ಟಕ್ಕೆ 4 ಅಂಕಗಳು ಇರ್ತದೆ. 5 ಅಂಕದ ಪ್ರಶ್ನೆಗಳು ಕನ್ನಡದಲ್ಲಿ ಯಾವುದೂ ಇಲ್ಲ. 4 ಅಂಕದ ಪ್ರಶ್ನೆಗಳು ಕೊನೆಗಾಗಿರ್ತದೆ. ಇಷ್ಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಉತ್ತರವನ್ನು ಬರೆದ್ರೆ ಆವಾಗ ನಿಮಗೆ 80ಕ್ಕೆ 80 ಅಂಕಗಳು. ಇಷ್ಟೊತ್ತು ನಾನು ಹೇಳ್ಕೊಟ್ಟಿರೋಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಕೇವಲ ನೀವು 24 ಅಂಕಗಳಿಗೆ ಸೀಮಿತರಾಗಿ ಅಷ್ಟಕ್ಕೆ ಮಾತ್ರನೇ ಕೂತ್ಕೋಬಾರ್ದು.
ಇಷ್ಟನ್ನು ಕರೆಕ್ಟಾಗಿ ನೀವು ಓದ್ಕೊಳ್ರಿ. ಯಾವ್ಯಾವ ಪದ್ಯದಿಂದ ಯಾವ್ಯಾವ ಪಾಠದಿಂದ ಸಂದರ್ಭ ಕೇಳ್ತಾನೆ, 5-6 ಬಗ್ಗೆ ಕೇಳ್ತಾನೆ, ಅದನ್ನೆಲ್ಲ ಇವಾಗ ಹೇಳಿದ್ದೀನಿ. ಆ ಪಾಠದ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ರಿ. ಎಲ್ಲನೂ ಓದಬೇಕು, ಆ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ಅವನ್ನ ಬಿಡೋಂಗಿಲ್ಲ. ಟೆಕ್ಸ್ಟ್ ಬುಕ್ನ ಮೊದಲು ಸರಿಯಾಗಿ ಓದ್ರಿ. ಆ ಪಠ್ಯ ಪುಸ್ತಕವನ್ನು ಸರಿಯಾಗಿ ಓದಿದಾಗ ಎಲ್ಲ ವಿಷಯಗಳು ನಮಗೆ ಗೊತ್ತಾಗ್ತವೆ. MCQ ಪ್ರಶ್ನೆಗಳು ಅಷ್ಟೇ. ಪಠ್ಯ ಪುಸ್ತಕವನ್ನು ಓದಿದಾಗ ನಿಖರವಾದ ಉತ್ತರವನ್ನು ಬರೀಬಹುದು. ಈಗ ಯಾವುದೋ ಒಂದು ಪ್ರಶ್ನೆ ಐತಲ್ಲ, ನಕಾಶೆ ಹುಡುಕುತ್ತಿರುವವರು ಯಾರು ಅಂತ ಪ್ರಶ್ನೆ. ಅದಕ್ಕೆ ನೌಕನೆಯನ್ನು ನಡೆಸುವವರು, ವಿಮಾನವನ್ನು ಹಾರಿಸುವವರು, ಉತ್ಖನನ ನಡೆಸುವವರು, ಕಟ್ಟಡ ಕಟ್ಟುವವರು, ಎಲ್ಲ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಎಷ್ಟು ನೀಡಾಕೊಡ ನೋಡಿ. ಪದ್ಯದಲ್ಲಿ ಏನೈತೆ, ಉತ್ಖನನ ನಡೆಸುವವರು ಅಂತ ಇದೆ. ನಕಾಶೆ ತದ್ಭವ ಪದ ಏನು, ನಕ್ಷೆ. ತತ್ಸಮ ಪದ ನಕ್ಷೆ, ನಕಾಶೆ. ನೋಡಿ, ಒಂದೇ ಪ್ರಶ್ನೆಯಲ್ಲಿ ಎಷ್ಟು 2-3 ಪ್ರಶ್ನೆಗಳನ್ನು ನಾವು ಉದ್ಭವ ಮಾಡ್ಕೋಬೇಕು. ಈ ರೀತಿಯಾಗಿ ಓದಿದಾಗ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಕ್ಕೆ ಮೋಸ ಇಲ್ಲ. ಆದರೆ ಇವಾಗ ನಾನು ಹೇಳೋದೇನು ಅಂದರೆ, ಬರೀ ಪಾಸ್ ಆಗೋಕ್ಕೆ ಮಾತ್ರನೇ ಸೀಮಿತ ಆಗಬೇಡ್ರಿ. ನಮ್ಮ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿನೇ ಆಗಿರ್ಬೋದು, ಸಂಸ್ಕೃತನೇ ಆಗಿರ್ಬೋದು, ನಿಮಗೆ ಹೆಚ್ಚು ಪರ್ಸೆಂಟೇಜ್ಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿದ್ದಾವೆ. ನಿಮಗೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯೂ ತುಂಬ ಸರಳವಾಗಿದೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 20 ಮಾರ್ಕ್ಸ್ ನಿಮಗೆ ಬಂದು ಹೋಗ್ತವೆ. ಇನ್ನು ಥಿಯರಿ ಬರೆಯೋದು ನೀವು 40 ಅಂಕಗಳಿಗೆ ಮಾತ್ರನೇ. ಅಷ್ಟನ್ನು ಬರೋದ್ರೆ 40ಕ್ಕೆ 40 ಪ್ಲಸ್ ಇವು 40, 80 ಅಂಕಗಳು ಖಂಡಿತವಾಗಿ ಬಂದೇ ಬರ್ತವೆ. ಎಲ್ಲರಿಂದನೂ ಅದು ಸಾಧ್ಯವೂ ಆಗುತ್ತೆ. ಯಾವಾಗ ಪ್ರಯತ್ನ ಮಾಡಿದಾಗ ಕೈ ಕಟ್ಕೊಂಡು ಕೂತ್ಕೋಬಾರ್ದು. 3 ಗಂಟೆ ಪರೀಕ್ಷೆಯಲ್ಲಿ ನೀವು ಕೂತಿದ್ದಾಗ ಅದರಲ್ಲಿ ನೀವು 1 ನಿಮಿಷನೂ ವ್ಯರ್ಥ ಮಾಡ್ದಂಗೆ 3 ಗಂಟೆನೂ ಕೂಡ ಪತ್ರಿಕೆಯನ್ನು ಉತ್ತರವನ್ನು ಬರೆಯೋದಕ್ಕೆ ನೀವು ಬರಿತಾನೇ ಇರಬೇಕು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.